ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 26. ಸಂದರ್ಶನಗಳು ಮತ್ತು ನೆನಪುಗಳು. ಅವನೊಬ್ಬ ಪ್ರತಿಭೆ ಮತ್ತು ವಿಶ್ವಾಸ ತುಂಬಿದ ವ್ಯಕ್ತಿ. ಸೋದರಿ ದೇವಮಾತಾ. ಕೋಲ್ಕತ್ತೆಯಲ್ಲಿ ನನ್ನ ಜೀವನ ಅಲ್ಲಿನ ಸ್ಥಳಗಳೊಂದಿಗೆ ಸಂಪರ್ಕ ಹೊಂದಿದ್ದುದಕ್ಕಿಂತ ಮಿಗಿಲಾಗಿ ಜನರೊಂದಿಗೆ ಹೊಂದಿತ್ತು. ಅಲ್ಲಿ ನಾನು ಸ್ವಲ್ಪ ಕಾಲ ವಾಸಿಸಿದ್ದೆನಾದರೂ ಯಾವಾಗಲೋ ಒಮ್ಮೆ ಬಂದು ಹೋಗುವ ಪ್ರವಾಸಿ ನೋಡುವಷ್ಟನ್ನು ನಾನೂ ನೋಡಿರಲಿಲ್ಲ. ಭಾರತೀಯ ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತ ಸಾಧನೆ ಮಾಡಿರುವ ಪ್ರಸಿದ್ಧರು ಪ್ರಮುಖರೂ ಆದ ಸ್ತ್ರೀ ಪುರುಷರನ್ನು ಸಂದರ್ಶಿಸುವುದು, ಅಲ್ಲಿನ ಕಟ್ಟಡಗಳು, ಉದ್ಯಾನವನಗಳು ಮತ್ತು ನಗರ ಸೌಂದರ್ಯವನ್ನು ನೋಡಿ ಆನಂದಿಸುವುದಕ್ಕಿಂತ ಅಮೂಲ್ಯವಾದುದು. ಹಾಗೆ ನಾನು ಭೇಟಿ ಮಾಡಿ ಆ ಸಂದರ್ಶನವನ್ನು ಫಲಪ್ರದವೆಂದು ಆನಂದಿಸಿ ಕರೆಯಲು ಇಚ್ಛಿಸುವುದೆಂದರೆ ಗಿರೀಶ್ ಚಂದ್ರ ಘೋಷ್ ಅವರೊಂದಿಗಿನ ಭೇಟಿ. ಅಭಿನಯವನ್ನು ವರವಾಗಿ ಪಡೆದುಕೊಂಡಿರುವ ಇವರನ್ನು ಬಂಗಾಳಿ ರಂಗಭೂಮಿಯ ಡೇವಿಡ್ ಗ್ಯಾರಿಕ್ ಎಂದು ಮತ್ತು ಹಾಗೆಯೇ ಬಂಗಾಳಿ ನಾಟಕ ಜಗತ್ತಿನ ಶೇಕ್ಸ್ಪಿಯರ್ ಎಂದೂ ಕರೆಯುತ್ತಾರೆ. ನಟನಾಗಿ ಅವರ ಪಡೆದಿದ್ದ ಸಹಜ ಕೌಶಲ, ಗರಿಮೆ ಎಂತಹುದ್ದಿತ್ತೆಂಬುದು ಈ ಘಟನೆಯಿಂದ ವೇದ್ಯವಾಗುತ್ತದೆ. ಪ್ರಸಿದ್ಧ ವಿದ್ವಾಂಸರು ಮತ್ತು ದಾನಿಯೂ ಆಗಿದ್ದ ವಿದ್ಯಾಸಾಗರ್ ಅವರು ಆ ರಾತ್ರಿ ರಂಗಮಂದಿರದಲ್ಲಿ ಆಸೀನರಾಗಿದ್ದಾಗ ಒಬ್ಬ ಲಂಡ ಅಥವಾ ಲಫಂಗನ ಪಾತ್ರದಲ್ಲಿ ಗಿರೀಶ್ ಬಾಬು ಅಭಿನಯಿಸಿದ್ದ ನಾಟಕ ನೋಡಲು ಬಂದಿದ್ದರು. ದೃಶ್ಯವೊಂದರಲ್ಲಿ ಆ ಲಂಡ ಒಬ್ಬ ಸ್ತ್ರೀಯ ಮಾನಭಂಗ ಮಾಡಲು ಯತ್ನಿಸುತ್ತಿರುವಾಗ ಆ ಪಾತ್ರದಲ್ಲಿದ್ದ ಗಿರೀಶರ ಅಭಿನಯ ಎಷ್ಟೊಂದು ಸ್ವಾಭಾವಿಕವಾಗಿತ್ತೆಂದರೆ ಅದನ್ನು ನೋಡುತ್ತಿದ್ದ ವಿದ್ಯಾಸಾಗರ್ ವಿಚಲಿತಗೊಂಡು ಪ್ರತಿಭಟಿಸುತ್ತಾ ತಮ್ಮ ಪಾದರಕ್ಷೆಯನ್ನು ಕಳಚಿ ಅವನ ಕಡೆಗೆ ಬೀಸಿದರು. ಹೀಗೆ ಬೀಸಿದ ಚಪ್ಪಲಿ ಗಿರೀಶ್ಗೆ ತಾಗಿ ರಂಗದ ಮೇಲೆ ಪುಟಿದೆದ್ದಿತು. ಆಗ ಗಿರೀಶ್ ಬಾಬು ಆ ಪಾದರಕ್ಷೆಯನ್ನು ಎತ್ತಿ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಪ್ರೇಕ್ಷಕರಿಗೆ ತಲೆಬಾಗಿ ವಂದಿಸುತ್ತಾ ತನಗೆ ಇಷ್ಟೊಂದು ಸಂತೃಪ್ತಿಯನ್ನು ತಂದುಕೊಟ್ಟ ಈ ಉಡುಗೊರೆಗಿಂತ ಮಿಗಿಲಾದುದನ್ನು ತಾನು ಹಿಂದೆಂದೂ ಪಡೆದಿರಲಿಲ್ಲವೆಂದು ಘೋಷಿಸಿದರು. ಗಿರೀಶರ ಸೃಜನಶೀಲ ಸೃಷ್ಟಿಕ್ರಿಯೆ ಅಭೂತಪೂರ್ವದ್ದಾಗಿತ್ತು. ಅವರು ಒಟ್ಟಿಗೆ 80 ನಾಟಕಗಳನ್ನು ರಚನೆ ಮಾಡಿದರು. ಬರೆಯಲು ಮೇಲೆತ್ತಿದ್ದ ಲೇಖನಿಯನ್ನು ಕೆಳಗಿಣಿಸಿದಂತೆ ಅವುಗಳಲ್ಲಿ ಕೆಲವನ್ನು ಬರೆದು ಮುಗಿಸಿದರು. ಅವರ ಅತ್ಯಂತ ಶ್ರೇಷ್ಠ ನಾಟಕಗಳಲ್ಲೊಂದಾದ 6 ಅಂಕಗಳ ವಿಲ್ವಮಂಗಳ್ ದಿ ಸೇಂಟ್ ನಾಟಕ 21 ಗಂಟೆಗಳ ಅವಿರತ ಶ್ರಮದ ಫಲವಾಗಿ ಮೂಡಿ ನಿಂತಿತು. ಮತ್ತೊಂದು ಅವರ ಚರಿತ್ರಾರ್ಹ ನಾಟಕವೆಂದರೆ ಗೌತಮ ಬುದ್ಧನ ಮೇಲೆ ಬರೆದುದು. ಈ 2 ನಾಟಕಗಳನ್ನು ವಿವೇಕಾನಂದರ ಓರ್ವ ಶಿಷ್ಯರಾದ ಸ್ವಾಮಿ ಪರಮಾನಂದರು ಅತ್ಯಂತ ಸುಂದರವಾಗಿ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಅವರ ಅನೇಕ ನಾಟಕಗಳ ವಸ್ತುವನ್ನು ಭಾರತದ ಧಾರ್ಮಿಕ ಇತಿಹಾಸದಿಂದ ನೇರವಾಗಿ ಆರಿಸಿಕೊಂಡಿದ್ದಾರೆ. ಇವುಗಳ ಅಭಿನಯವನ್ನು ನೋಡಿದ ಪ್ರೇಕ್ಷಕರ ಪೈಕಿ ಅಲ್ಲೊಬ್ಬರು ಇಲ್ಲೊಬ್ಬರು ಅವುಗಳಿಂದ ತೀವ್ರವಾಗಿ ಪ್ರಭಾವಿತರಾಗಿ ರಂಗಮಂದಿರದ ಬಾಗಿಲಿನಿಂದ ಹೊರಬಂದವರು ಸರ್ವಸಂಗ ಪರಿತ್ಯಾಗಿಗಳಾಗಿ ಅರಣ್ಯಗಳಲ್ಲಿ ಏಕಾಂತವನ್ನು ಪಡೆಯುತ್ತಿದ್ದರು. ಹೀಗೆ ಪ್ರಭಾವಿತರಾದ ಇಬ್ಬರ ವೈಯಕ್ತಿಕ ಪರಿಚಯವೂ ನನಗಿದೆ. ಈ ಸಂದರ್ಭಗಳು ನನ್ನ ಮೇಲೆ ಮೂಡಿಸಿದ ಪ್ರಭಾವದ ಛಾಪು ಈಗಲೂ ಮುಂದುವರೆದಿದೆ. ಗಿರೀಶ್ ಬಾಬು ಬಹಳ ಅವಳೆನ್ನಬಹುದಾದ ಧಾರ್ಮಿಕ ಸ್ವಭಾವವನ್ನು ಹೊಂದಿದ್ದರು. ಆದರೆ ಅವರು ಬಾಲಕರಾಗಿದ್ದಾಗ ಈ ಸ್ವಭಾವವನ್ನು ಪೋಷಿಸಬಹುದಾದಂಥ ಧಾರ್ಮಿಕ ವಿಚಾರಗಳು ಅವರ ಬಳಿ ಸುಳಿಯಲಿಲ್ಲ. ಪ್ರಾಯಶಃ ಈ ಕಾರಣದಿಂದಾಗಿಯೇ ಅನಂತರ ಅವರು ಅನುಮಾನ ಮತ್ತು ಬೇಜವಾಬ್ದಾರಿತನದ ಕತ್ತಲೆಯಲ್ಲಿ ವರ್ಷಗಳನ್ನು ಕಳೆಯಬೇಕಾಯಿತು. ಈ ಅವಧಿಯಲ್ಲಿ ಅವರಿಗೆ ನಾಟಕ ಮತ್ತು ರಂಗಭೂಮಿಗಳೇ ಧರ್ಮಶಾಸ್ತ್ರವೂ ದೇವಾಲಯವೂ ಆದವು. ಆಗ ಅವರನ್ನು ಮರಳಿ ಬಾಲ್ಯದ ದಿನಗಳ ನಂಬಿಕೆ ವಿಶ್ವಾಸಗಳಿಗೆ ಒಯ್ದು ಅವನಲ್ಲಿ ಅಂತರ್ಗತವಾಗಿದ್ದ ಧಾರ್ಮಿಕ ಹಂಬಲಗಳು ಚಿಗುರೊಡೆಯುವಂತೆ ಮಾಡಿದರು ಶ್ರೀರಾಮಕೃಷ್ಣರು. ಗಿರೀಶ್ ಬಾಬುವೇ ನನಗೆ ತಮ್ಮ ಮತ್ತು
ಶ್ರೀರಾಮಕೃಷ್ಣರ ಸಂಗಮವನ್ನು ಕುರಿತು ಈ ಕೆಳಗಿನ ಸಂಗತಿಗಳನ್ನು ವಿವರಿಸಿದರು. ನಾನು ಪ್ರಪ್ರಥಮವಾಗಿ ಗುರು ಮಹಾರಾಜ್ ಅವರನ್ನು ಕಂಡದ್ದು ಈ ಓಣಿಯ ಕಡೆಯಲ್ಲಿರುವ ಆ ಮನೆಯಲ್ಲಿ. ಆ ಸಮಯದಲ್ಲಿ ಆಗಷ್ಟೇ ಅವರು ತಮ್ಮ ಸಮಾಧಿ ಸ್ಥಿತಿಯಿಂದ ಹೊರಬಂದಿದ್ದು ಅಲ್ಲಿದ್ದವರನ್ನು ಹೀಗೆ ಕೇಳುತ್ತಿದ್ದರು, ಈಗೇನು ಸಾಯಂಕಾಲವೇ? ಆಗ ನಾನು ಆಲೋಚಿಸಿದೆನು, ಈ ಮನುಷ್ಯ ಹುಚ್ಚನಿರಬೇಕು, ಇಲ್ಲವೇ ಮಹಾ ಮೋಸಗಾರನಿರಬೇಕು. ಏಕೆಂದರೆ ಇಲ್ಲಿ ತನ್ನ ಮುಂದೆ ದೀಪವೊಂದು ಉರಿಯುತ್ತಿದೆ, ಹೊರಗೆ ಕತ್ತಲೂ ಆವರಿಸಿದೆ, ಆದರೂ ಈತ ಕೇಳುತ್ತಿದ್ದಾನೆ, ಈಗೇನು ಸಾಯಂಕಾಲವೇ ಎಂದು. ಅದಾದ ನಂತರ ನಾನು ಅವರನ್ನು ಭೇಟಿಯಾದುದು ಬಲರಾಮ್ನ ಮನೆಯಲ್ಲಿ. ನಂತರ ಒಂದು ದಿನ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು ಪರಮಹಂಸರು ತಮ್ಮ ರಂಗಮಂದಿರಕ್ಕೆ ಬರಲು ಅಪೇಕ್ಷಿಸಿದ್ದಾರೆಂದು ನಾನು ಅದಕ್ಕೆ ಎಷ್ಟು ಶುಲ್ಕ ಕೇಳುತ್ತೇನೆಂದು ತಿಳಿಯ ಬಯಸಿದನು. ನಾನು ಆ ವ್ಯಕ್ತಿಗೆ ಅವರಿಂದ ನಾನೇನು ಶುಲ್ಕ ತೆಗೆದುಕೊಳ್ಳುವುದಿಲ್ಲ, ಆದರೆ ಅವರ ಜೊತೆ ಬರುವ ಶಿಷ್ಯರು ಕೊಡಬೇಕಾಗುತ್ತದೆಂದು ಹೇಳಿದನು. ಅವರು ಹಾಗೆ ಬಂದಾಗ ನಾನು ರಂಗಮಂದಿರದ ಪ್ರವೇಶ ದ್ವಾರದಲ್ಲಿ ನಿಂತು ಅವರನ್ನು ಬರಮಾಡಿಕೊಳ್ಳಬೇಕೆಂದು ಬಯಸಿದ್ದೆನಾದರೂ ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅವರು ಗಾಡಿಯಿಂದ ಆಗಲೇ ಇಳಿದಿದ್ದರು. ಹಾಗೆ ಅವರು ನನ್ನನ್ನು ನೋಡಿದ ಕೂಡಲೇ ನನಗೆ ತಲೆಬಾಗಿ ಪ್ರಣಾಮ ಸಲ್ಲಿಸಿದರು. ನಂತರ ನಾನು ಪ್ರತಿವಂದನೆ ಮಾಡುತ್ತಿರುವಾಗ ಅವರು ಮತ್ತೆ ಪ್ರಣಾಮ ಸಲ್ಲಿಸುತ್ತಾ 2-3 ಬಾರಿ ತಲೆಬಾಗಿಸಿದರು. ಆಗ ನನಗೆ ಅನ್ನಿಸಿದ್ದೆಂದರೆ, ಈ ಅರೆಹುಚ್ಚು ವ್ಯಕ್ತಿಯೊಂದಿಗೆ ಈ ರೀತಿ ವಂದಿಸುವುದರಿಂದ ಪ್ರಯೋಜನವಿಲ್ಲವೆಂದುಕೊಂಡು ಅವರನ್ನು ಒಂದು ವಿಶೇಷ ಆಸನಕ್ಕೆ ಕರೆದೊಯ್ದು ಕೂರಿಸಿದೆನು. ಅಷ್ಟರಲ್ಲಿ ಜನರು ಅವರಿಗಾಗಿ ಆಗಾಗ ಪ್ರಜ್ಞೆ ಹೋಗುವ ಸಂದರ್ಭ ಉಂಟೆಂದು ತಿಳಿಸಲಾಗಿ ಅವರಿಗೆ ಗಾಳಿ ಹಾಕಲು ಬೀಸಣಿಗೆ ಹಿಡಿದವನೊಬ್ಬನನ್ನು ನೇಮಿಸಿದೆನು. ಅಲ್ಲಿಂದ ನಾನು ಮನೆಗೆ ಬಂದ ನಂತರ ಅವರ ಬಗೆಗೆ ಏನೊಂದು ಯೋಚನೆ ಮಾಡುವುದನ್ನು ಬಿಟ್ಟೆನು. ಆದರೆ ನನ್ನ ಮನಸ್ಸಿನಲ್ಲಿ ಅದೇನೋ ಆತಂಕ ಹುಟ್ಟಿಕೊಂಡು ತೊಂದರೆ ಕೊಡತೊಡಗಿತು. ಜನರು ಹೇಳುತ್ತಿದ್ದರು, ಒಬ್ಬ ಗುರುವಿನ ಮಾರ್ಗದರ್ಶನವಿಲ್ಲದೆ ಜ್ಞಾನೋದಯವಾಗುವುದಿಲ್ಲವೆಂದು. ನನಗೆ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯ ದೀಕ್ಷೆಯನ್ನು ಸ್ವೀಕರಿಸುವುದರಲ್ಲಿ ಅರ್ಥವಿದೆ ಎನಿಸಿರಲಿಲ್ಲ. ದೇವರೊಬ್ಬನೇ ನಿಜವಾದ ಗುರುವಾಗಲು ಸಾಧ್ಯವೆಂದು ನಾನು ನಂಬಿದ್ದೆ. ಇಂತಹ ವಿಚಾರಗಳಿಂದ ನನ್ನ ಮನಸ್ಸು ಅದೆಷ್ಟು ಕಲಕಿತೆಂದರೆ ಸಹಾಯಕ್ಕಾಗಿ ನಾನು ಪ್ರಾರ್ಥಿಸಿದ್ದುಂಟು. ಒಂದು ದಿನ ಗುರು ಮಹಾರಾಜ್ ಬಲರಾಮ್ಗೆ ಮನೆಗೆ ಬಂದು ನನ್ನನ್ನು ಕರೆಯಲು ಕಳಿಸಿದರು. ನನ್ನ ತೊಂದರೆಗಳೇನೆಂದು ಅವರಿಗೆ ಹೇಳಿಕೊಂಡೆನು. ಅದಕ್ಕೆ ಅವರೆಂದರು, ನೀವು ನಿಮ್ಮ ಗುರುವನ್ನು ಆಗಲೇ ಹೊಂದಿದ್ದೀರಿ, ಅದರಿಂದ ನನಗೆ ಸಂತೋಷವೇ ಆಗಿ ನಾನು ಯೋಚಿಸಿದೆನು. ನಾನು ಆಲೋಚಿಸಿದ್ದು ಸರಿಯೇ ಇದೆ. ನನಗೆ ಹೊರಗಿನ ಗುರುವೆಂದು ಯಾರೂ ಬೇಕಿಲ್ಲ. ನನ್ನ ಗುರು ನನ್ನೊಳಗೇ ಇದ್ದಾನೆ. ಇದಾದ ನಂತರ ನನಗೆ ದಕ್ಷಿಣೇಶ್ವರಕ್ಕೆ ಹೋಗಬೇಕೆಂಬ ಬಯಕೆ ಉತ್ಕಟವಾಯಿತು. ಯಾವುದೋ ಒಂದು ಅದೃಶ್ಯ ಶಕ್ತಿ ನನ್ನನ್ನು ಅತ್ತ ಕಡೆಗೆ ಎಳೆಯುತ್ತಿದೆ ಎನಿಸಿ ಒಂದು ದಿನ ನಾನು ಅಲ್ಲಿಗೆ ಹೋದೆನು. ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಭವನಾಥ್ನೊಡನೆ ಒಂಟಿಯಾಗಿ ಕುಳಿತಿದ್ದರು. ನಾನು ಒಳಕ್ಕೆ ಕಾಲಿಡುತ್ತಿದ್ದಂತೆಯೇ ಅವರು ನನ್ನನ್ನು ಕಂಡು ಹೇಳಿದರು, ನಾನು ಈಗಷ್ಟೇ ಭವನಾಥ್ನೊಂದಿಗೆ ನನ್ನ ಬಗೆಗೆ ಮಾತನಾಡುತ್ತಿದ್ದೆನು. ಆಗ ನನಗೆ ಅನಿಸುವುದೆಂದರೆ, ಯಾರೇ ಆಗಲಿ ನನ್ನ ಬಗೆಗೆ ಇಷ್ಟೊಂದು ತೊಂದರೆ ತೆಗೆದುಕೊಂಡು ಚಿಂತಿಸುತ್ತಾರೆಂದರೆ ಅವರು ಒಳ್ಳೆಯವರೇ ಇರಬೇಕು. ಈ ಘಟನೆಯ ನಂತರ ಅವರೇ ನನ್ನ ಗುರುವೆಂಬುದರ ಬಗೆಗೆ ನನ್ನಲ್ಲಿ ಸಂದೇಹವೇ ಉಳಿಯಲಿಲ್ಲ. ಅವರು ನನಗೆ ತಾಯಿಯಂತಾದರೂ ಮತ್ತು ಅವರ ಶಿಷ್ಯರಿಗೆ ಓರ್ವ ತಂದೆಯಂತೆ ಕೆಲವು ಸಂದರ್ಭಗಳಲ್ಲಿ ತಮ್ಮ ಶಿಷ್ಯರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ನನ್ನ ಎಲ್ಲಾ ತಪ್ಪುಗಳಿಗೂ ಅವರಲ್ಲಿ ಕ್ಷಮೆಯಿತ್ತು. ನಾನು ಚಿಕ್ಕ ಬಾಲಕನಾಗಿದ್ದಾಗಿನಿಂದಲೂ ಹಠಮಾರಿಯಾಗಿದ್ದು, ಯಾರಾದರೂ ಇಂಥದ್ದನ್ನು ನೀನು ಮಾಡಬಾರದು ಎಂದು ಹೇಳಿದರೆ ನಾನು ಅದನ್ನು ಮಾಡಿಯೇ ತೀರುವ ಸ್ವಭಾವದವನು. ಆದರೆ ಶ್ರೀರಾಮಕೃಷ್ಣರು ನನಗೆಂದು ಹೀಗೆ ಮಾಡು ಎಂದು ಹೇಳಿದವರಲ್ಲ. ನಾನು ಹೀಗಿದ್ದೇನೋ ಹಾಗೆಯೇ ನನ್ನನ್ನು ಒಪ್ಪಿಕೊಂಡರು. ಕಾರಣ ಏನೆಂದು ತಿಳಿಯದು. ಮುಂದೆ ನನಗೆ ತಪ್ಪು ಮಾಡಲು ಮನಸ್ಸು ಬರುತ್ತಿರಲಿಲ್ಲ. ನಾನು ಹಾಗೆ ಮಾಡಿದರೆ ಅವರಿಗೆ ಅಸಂತೋಷವಾಗುತ್ತದೆಂಬ ವಿಚಾರ ನನ್ನನ್ನು ತಡೆಯುತ್ತಿತ್ತು.
ಅವರು ನನಗೆ ನೀನು ಹೀಗೆ ಮಾಡಬೇಡವೆಂದು ಹೇಳಿದ್ದಿದ್ದರೆ ನಾನು ಈ ರೀತಿಯ ಬದಲಾವಣೆಗೆ ಒಳಗಾಗುತ್ತಿರಲಿಲ್ಲ. ಯಾರೇ ಆಗಲಿ ಆತನು ಪರಿಪೂರ್ಣ ಸತ್ಯವಂತನಲ್ಲದಿದ್ದರೆ ಅವನಿಗೆ ಪರಮ ಸತ್ಯದ ಅರಿವು ಆಗುವುದಿಲ್ಲವೆಂದು ಯಾರೋ ಒಬ್ಬರು ಹೇಳಿದರು. ಈ ಮಾತು ನನ್ನೊಳಗೆ ಚಿಂತೆ ಹುಟ್ಟು ಹಾಕಿತು. ಏಕೆಂದರೆ ನಾನು ಯಾವಾಗಲೂ ಸತ್ಯವನ್ನೇ ಹೇಳುವವನಾಗಿರಲಿಲ್ಲ. ಹಾಗಾಗಿ ನಾನು ಶ್ರೀರಾಮಕೃಷ್ಣರ ಬಳಿಗೆ ಹೋದೆನು. ನಾನು ಈ ವಿಚಾರವನ್ನು ಪ್ರಸ್ತಾಪಿಸಿದ ಮರುಕ್ಷಣದಲ್ಲಿಯೇ ಅವರು ಹೇಳಿದರು, ನೀನು ಆ ವಿಚಾರವಾಗಿ ಚಿಂತಿಸುವ ಅಗತ್ಯವಿಲ್ಲ. ಈಗ ನೀನೇನು ಮಾಡುತ್ತಿರುವೆಯೋ ಅದು ಸರಿಯಾಗಿಯೇ ಇದೆ. ನಾನು ದಕ್ಷಿಣೇಶ್ವರಕ್ಕೆ ಆಗಿಂದಾಗ್ಗೆ ಹೋಗುತ್ತಿರಲಿಲ್ಲ. ಆದರೆ ಅವರೇ ನಮ್ಮ ಮನೆಗೆ ಆಗಾಗ ಬರುತ್ತಿದ್ದರು. ಅವರು ಹಾಗೆ ಬರುತ್ತಿದ್ದುದರಿಂದ ಅವರು ನನ್ನ ನಿಜವಾದ ತಾಯಿ ಎಂದು ತಿಳಿಯಲು ನನಗೆ ಅನುಕೂಲವಾಯಿತು. ನಾನು ಕೋಲ್ಕತ್ತೆಯಲ್ಲಿ ಸ್ವಲ್ಪ ಕಾಲವಷ್ಟೇ ವಾಸ್ತವ್ಯವಿದ್ದೆ. ಆ ಸಮಯದಲ್ಲಿ ಗಿರೀಶ್ ಬಾಬು ನನಗೆ ಒಂದು ಚೀಟಿ ಬರೆದು ಕಳಿಸಿದ್ದರು. ಅದರಲ್ಲಿ ತಮ್ಮ ಅನಾರೋಗ್ಯದ ಪರಿಣಾಮವಾಗಿ ಅವರೇ ನನ್ನನ್ನು ಖುದ್ದು ಬಂದು ನೋಡಲು ಅಸಮರ್ಥರೆಂದು ತಿಳಿಸುತ್ತಾ ನಾನೇ ಏಕೆ ಅವರನ್ನು ಹೋಗಿ ನೋಡಬಾರದು ಎಂದು ಬೇಡಿಕೆಯನ್ನೂ ಮುಂದಿಟ್ಟಿದ್ದರು. ಹಾಗೆ ಅವರನ್ನು ನೋಡಲು ಮೊದಲ ಬಾರಿ ಹೋಗುವಾಗ ಸ್ವಾಮಿ ಶಾರದಾನಂದರು ನನ್ನ ಜೊತೆಗೆ ಬಂದರು. ಅವರಿಬ್ಬರು ಆತ್ಮೀಯ ಗೆಳೆಯರು ಮತ್ತು ಸ್ವಾಮಿ ಶಾರದಾನಂದರು ಪ್ರತಿದಿನ ಗಿರೀಶ್ರನ್ನು ಕಂಡು ಬರುತ್ತಿದ್ದರು. ನಾವು ಮುಖ್ಯ ರಸ್ತೆಯಿಂದ ಒಂದು ಕಿರಿದಾದ ಓಣಿಗೆ ತಿರುಗಿದೆವು. ಆ ಓಣಿಯ ಎರಡೂ ಕಡೆ ಎತ್ತರವಾದ ಗೋಡೆಗಳಷ್ಟೇ ಇದ್ದು ಅವು ಗಿರೀಶರ ಮನೆಯ ವಿಶಾಲವಾದ ದ್ವಾರದ ಬಳಿ ಅಂತ್ಯಗೊಂಡಿದ್ದವು. ಈ ಬಾಗಿಲ ಮೂಲಕ ನಾವು ಪ್ರವೇಶ ಮಾಡಿ ನಂತರ ಒಂದು ಚಿಕ್ಕ ನಡುಮನೆಯ ಮೂಲಕ ಹಾದು ಬಂದು ವಿಶಾಲವಾದ ತೆರೆದ ಹಜಾರ ತಲುಪಿ ಅಲ್ಲಿಂದ ಮೆಟ್ಟಿಲುಗಳನ್ನು ಹತ್ತಿ ಹೋಗಿ ಎರಡನೆಯ ಮಹಡಿಯ ಮೇಲಿನ ಮಾಳಿಗೆಯಲ್ಲಿದ್ದ ಕೊಂಚ ತಗ್ಗಾದ ಛಾವಣಿಯ ಕೊಠಡಿಯನ್ನು ತಲುಪಿದೆವು. ಮಾಳಿಗೆಯ ಕಡೆಗಿದ್ದು ತೆರೆದಿದ್ದ ಒಂದು ಕಿಟಕಿ, ಹಾಗೆಯೇ ಬಾಗಿಲ ಪಕ್ಕಕ್ಕಿದ್ದು ತೆರೆದಿದ್ದ ಮತ್ತೊಂದು ಕಿಟಕಿಯ ನಡುವೆ ಹಾಸಿದ್ದ ಕಂಬಳಿಯ ಮೇಲೆ ದುಂಡನೆಯ ಹೊರಗನ್ನು ಆಶ್ರಯಿಸಿ ಹೊರಗಿ ಆ ಸುಪ್ರಸಿದ್ಧ ನಾಟಕಕಾರ ನೆಲಕ್ಕುರುಳಿದ ದೈತ್ಯ ಶಕ್ತಿಯಂತೆ ದೈಹಿಕವಾಗಿ ಕುಸಿದಿದ್ದ ಆ ಸ್ಥಿತಿಯಲ್ಲೂ ಮಹೋನ್ನತ ನಾಯಕನಂತೆ ಕಂಡುಬಂದರು. ಅವರೊಬ್ಬ ಅಸ್ತಮಾ ರೋಗಿಯಾಗಿ ನರಳುತ್ತಿದ್ದು ಅವರ ಉಸಿರಾಟ ಹಿಡಿದು ಬಿಕ್ಕಳಿಕೆಯಂತೆ ನಡೆಯುತ್ತಿತ್ತು. ಗಿರೀಶ್ ಬಾಬು ಅವರದು ಎತ್ತರದ ನಿಲುವಿನ ಒಳ್ಳೆಯ ಮೈಕಟ್ಟಿನ ಆಕಾರ ಮತ್ತು ಘನ ಗಂಭೀರವಾದ ಮುಖಮುದ್ರೆ. ಅವರ ಧ್ವನಿ ಈಗ ಕೆಟ್ಟಿದ್ದು ಕರ್ಕಶವೆನ್ನಬಹುದಾದರೂ ಅದರಲ್ಲಿ ಇನ್ನೂ ಆ ಆಳ ಮತ್ತು ಗಾಂಭೀರ್ಯ ತುಂಬಿತ್ತು. ಹಾಗೆಯೇ ಅವರ ಮಾತುಗಳು ಸಹ ಸುಸಂಸ್ಕೃತ ಸುಶಿಕ್ಷಿತ ನಟನ ಮಾತುಗಳೆಂದು ಯಾರಾದರೂ ಹೇಳಬಹುದಿತ್ತು. ಅಷ್ಟರಲ್ಲಿ ಸ್ವಾಮಿ ಶಾರದಾನಂದರು ನಮ್ಮನ್ನು ಬಿಟ್ಟು ಅಲ್ಲಿಂದ ಹಿಂದಿರುಗಿದರು. ಗಿರೀಶ್ ಬಾಬು ಸ್ವಾಮಿ ರಾಮಕೃಷ್ಣಾನಂದರನ್ನು ಕುರಿತು, ಸ್ವಾಮಿ ಪರಮಾನಂದರನ್ನು ಮತ್ತು ಪಶ್ಚಿಮ ದೇಶದಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ಕುರಿತು ಮತ್ತು ನನ್ನ ವೈಯಕ್ತಿಕ ಆಧ್ಯಾತ್ಮ ಅನುಭವಗಳನ್ನು ಕುರಿತು ಕೇಳತೊಡಗಿದರು. ನಂತರ ಅವರು ಶ್ರೀರಾಮಕೃಷ್ಣರನ್ನು ಕುರಿತು ಹೇಳತೊಡಗಿದನು. ನಾನು ಅವರಲ್ಲಿ ಕಂಡ ಶಿಷ್ಯತ್ವದ ಬದ್ಧತೆಯನ್ನು ಬೇರೆಲ್ಲಿಯೂ ಕಂಡಿಲ್ಲವೇನೋ. ಅವರ ಮುಖ ಶಿಷ್ಯ ಪ್ರೇಮದಿಂದ ಹೊಳೆಯತೊಡಗಿತು. ಉಸಿರಾಟ ಆಳವಾಗತೊಡಗಿತು ಮತ್ತು ಆ ಸಮಯದಲ್ಲಿ ಅವರ ಹೃದಯ ತುಂಬಿ ಬರುತ್ತಿದೆ ಎಂಬುದನ್ನು ಯಾರಾದರೂ ನೋಡಬಹುದಿತ್ತು. ಅವರು ತಮ್ಮ ಮತ್ತು ಶ್ರೀರಾಮಕೃಷ್ಣರ ಭೇಟಿಗಳನ್ನು ಕುರಿತು ಹೇಳಿದರು. ತಮ್ಮ ಮೇಲೆ ಶ್ರೀರಾಮಕೃಷ್ಣರ ಕೃಪಾಪೂರ್ಣ ವಾತ್ಸಲ್ಯವನ್ನು ಸ್ಮರಿಸಿದ್ದನ್ನು ಆರಂಭದಲ್ಲಿ ಶ್ರೀರಾಮಕೃಷ್ಣರ ಮುಂದೆ ಒಂದು ಮಾತು ಅಥವಾ ಒಂದು ಹಾಡಿನಿಂದ ಅವರಿಗೆ ಘಾಸಿಯುಂಟು ಮಾಡಿದಾಗಲೆಲ್ಲ ಅವರು ಹಠಮಾರಿ ಮಗುವನ್ನು ನೋಡುವಂತೆ ನೋಡಿ ಅವರು ಹೀಗೆ ನಗುತ್ತಿದ್ದರು ಎಂಬುದನ್ನು ನೆನೆದೆನು. ಮಾತಿನ ನಡುವೆ ಆಗಾಗ ಆ ಓಣಿಯ ಕಡೆಯಲ್ಲಿ ಹಾದು ಹೋಗುವ ಮಿತ್ರರನ್ನು ಕಂಡು ಗಿರೀಶ್ ಕೈ ಬೀಸಿ ಶುಭ ಕೋರುತ್ತಿದ್ದುದನ್ನು ನೋಡುತ್ತಾ ಕುಳಿತಿದ್ದ ನನಗೆ ಅವರೇಕೆ ಮಹಡಿಯ ಮೇಲಿನ ಆ ಪುಟ್ಟ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ಎರಡು ಕಿಟಕಿಗಳ ಮಧ್ಯೆ ಹೊರಗಿ ಕುಳಿತಿದ್ದಾರೆಂದು ಅರ್ಥವಾಯಿತು. ಹೀಗೆ ಅವರು ತನ್ನ ಹತ್ತಿರದವರೆಂದು ಯಾರು ಇನ್ನೂ ಕ್ರಿಯಾಶೀಲರಾಗಿ ಓಡಾಡುತ್ತಿದ್ದಾರೆಂಬುದನ್ನು ಗಮನಿಸಿ ಅವರೊಂದಿಗಿನ ಸಂಪರ್ಕ ಮುಂದುವರಿಸುವ ಬಯಕೆಯ ಜೊತೆಗೆ ತಾನೀಗ ನೆಲಕ್ಕೆ ಉರುಳಿದ್ದೇನೆ ಎಂಬುದರ ಅರಿವು ಅವರಲ್ಲಿತ್ತೆಂದು ಅನಿಸಿತು. ನನಗೆ ಬೇರೆಯವರು ಹೇಳಿದ ಪ್ರಕಾರ ಅವರ ಮಿತ್ರರು
ಪ್ರತಿಭೆಗಳು ತಾವು ಹೋಗಬೇಕಿದ್ದ ದಾರಿಯನ್ನು ಬದಲಿಸಿ ಈ ಓಣಿಗೆ ಬಂದು ತಮ್ಮ ಕಡೆಗೆ ಬೀಸುವ ಗಿರೀಶರ ಕೈಗೆ ತಮ್ಮ ಕೈಯೆತ್ತಿ ಶುಭ ಹೇಳಲು ಆಶಿಸುತ್ತಿದ್ದರು. ಅವರಿಗೆ ಅಷ್ಟೊಂದು ಮಂದಿ ಹತ್ತಿರದ ಗೆಳೆಯರು ಮತ್ತು ಅಭಿಮಾನಿ ಆರಾಧಕರಿದ್ದರು. ಗಿರೀಶ್ರಲ್ಲಿ ವಿಶ್ವಾಸ ಮತ್ತು ಪ್ರತಿಭೆಗಳು ಒಂದು ರೀತಿಯ ವಿಶೇಷ ಪ್ರಮಾಣದಲ್ಲಿ ಬೆರೆತು ಮಡುಗಟ್ಟಿ ಅಪರೂಪದ ವ್ಯಕ್ತಿತ್ವವನ್ನು ರೂಪಿಸಿದ್ದವು. ಅದಕ್ಕೆ ಅತ್ಯಾಕರ್ಷಕವೆನ್ನಬಹುದಾದ ಶಕ್ತಿಯನ್ನೂ ನೀಡಿದ್ದವು. ಅವರಲ್ಲಿ ಹೊರಬಂದಿದ್ದ ಬೇಜವಾಬ್ದಾರಿ ಎನ್ನಬಹುದಾದ ಎಳೆಯು ಅವರಲ್ಲಿದ್ದ ಪ್ರತಿಭಾ ಸಂಪನ್ನತೆಯನ್ನು ಸ್ಫುಟಗೊಳಿಸಿ ಅವರ ಜನಶೀಲತೆಗೆ ಮತ್ತು ವಿಶ್ವಾಸಕ್ಕೆ ಮೆರುಗನ್ನು ಕೊಟ್ಟಿದ್ದವು ಎನ್ನಬಹುದು. ಅವರು ಒಮ್ಮೆ ಒಬ್ಬರಲ್ಲಿ ವಿಶ್ವಾಸವಿಟ್ಟರೆಂದರೆ ಅದು ಎಂದಿಗೂ ಅಲುಗಾಡುತ್ತಿರಲಿಲ್ಲ. ಅದು ಬೇರೆಯವರು ಆಶ್ಚರ್ಯದಿಂದ ಉಸಿರು ಬಿಗಿ ಹಿಡಿದು ನೋಡುವಂತೆ ಅಥವಾ ಆ ವಿಶ್ವಾಸ ಸಾವನ್ನು ಗೆಲ್ಲುವಂಥದ್ದು ಎಂದು ಅರಿಯುವಂತೆ ಮಾಡುತ್ತಿತ್ತು. ಅವರು ಇಹಲೋಕವನ್ನು ತ್ಯಜಿಸಿದ ಸಂದರ್ಭದ ವಿವರಗಳನ್ನು ಸ್ವಾಮಿ ಪ್ರೇಮಾನಂದರು ನನಗೆ ಬರೆದ ಒಂದು ಪತ್ರದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಭಾರತದಿಂದ ನಿಮಗೆ ತಲುಪುತ್ತಿರುವ ಅತ್ಯಂತ ದುಃಖದ ಸುದ್ದಿ ಎಂದರೆ ಗಿರೀಶ್ ಚಂದ್ರ ಘೋಷ್ ವಿಧಿವಶನಾದುದು. ಈ ವರ್ಷದ ಚಳಿಗಾಲದಿಂದಲೂ ಅವನಿಗೆ ಅಸ್ತಮಾ ರೋಗ ತೀವ್ರವಾದ ತೊಂದರೆ ಕೊಡುತ್ತಿತ್ತು. ಜನವರಿ ತಿಂಗಳ ಅಂತ್ಯದ ವೇಳೆಗೆ ಅಲ್ಪ ಸ್ವಲ್ಪ ಗುಣಮುಖನಾಗುತ್ತಿದ್ದಾನೆಂದು ಕಂಡು ಬಂದಿತಾದರೂ ಆ ನಂತರ ಬಂದ ಪೌರ್ಣಮಿಯಂದು ರೋಗ ಮತ್ತೆ ಮರುಕಳಿಸಿತು. ಆದರೂ ಅವನಿಗೆ ಸಾವು ಸಮೀಪವಾಗುತ್ತಿದೆ ಎನಿಸಿದ್ದು ಕಳೆದ 2 ದಿನಗಳಲ್ಲಿ, ಇಲ್ಲ ಕಳೆದ 30 ಗಂಟೆಗಳ ಅವಧಿಯಲ್ಲಿ. ಈ ಸಮಯದಲ್ಲಿ 24 ಗಂಟೆಗಳಿಗೂ ಮುನ್ನ ಅವನು ಒಮ್ಮೆ ಜೋರಾಗಿ ಕೆಮ್ಮಿ ಕಫ ಹೊರಹಾಕಿದ ನಂತರ ಬದುಕುವ ಆಸೆಯನ್ನು ತೊರೆದನು. ಈ ಭೌತಿಕ ಶರೀರಕ್ಕೆ ಇನ್ನೂ ಹೀಗೆ ಏಕೆ ತಗಲು ಹಾಕಿಕೊಂಡಿರಬೇಕು? ಶ್ರೀ ಗುರುವೇ, ದೇಹಕ್ಕೆ ಅಂಟಿಕೊಂಡಿರುವ ಆಸೆಯನ್ನು ದೂರ ಮಾಡು. ಈ ಮಾತುಗಳನ್ನು ಹೇಳಿದ ಸ್ವಲ್ಪ ಸಮಯದ ನಂತರ ಅವನು ನಿಧಾನವಾಗಿ ಮೌನಕ್ಕೆ ಜಾರಿದನು. ಅವನನ್ನು ಪ್ರಜ್ಞಾಶೂನ್ಯತೆ ಆವರಿಸಿತು. ಈ ಸ್ಥಿತಿಯಲ್ಲಿ 12 ಗಂಟೆಗಳವರೆಗೆ ಇದ್ದು ನಂತರ ಅವನು ಅಗಲಿದನು. ಗಿರೀಶ್ ಚಂದ್ರ ಘೋಷ್ ಅವರ ನೆನಪುಗಳು. ಶ್ರೀಮತಿ ಗ್ರೇ ಹೆಲ್ಲಾಕ್ 1912 ಫೆಬ್ರವರಿಯಲ್ಲಿ ತೀರಿಕೊಂಡ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮಕೃಷ್ಣರ ಹಿಂದೂ ಅನುಯಾಯಿ ಶಿಷ್ಯರಾಗಿದ್ದರು. ಭರತ ಖಂಡದಷ್ಟೇ ಪುರಾತನವೆನಿಸಿಕೊಂಡಿರುವ ಅದರ ಧರ್ಮ ಮತ್ತು ದರ್ಶನವಾದ ವೇದಾಂತದ ಪ್ರತಿಪಾದಕರೂ ಆಗಿದ್ದರು. ಅದನ್ನು ಅವರು ತಮ್ಮ ಚಿತ್ತಾಕರ್ಷಕ ನಾಟಕಗಳಲ್ಲಿ ಅಳವಡಿಸಿರುವವರು. ನನಗೆ ತಿಳಿದಿರುವಂತೆ ಅವರ ಸಮಗ್ರ ನಾಟಕಗಳು ಬೇರೆ ಭಾಷೆಗೆ ಭಾಷಾಂತರವಾಗಿಲ್ಲ. ಭಾಷಾಂತರವೇನಾದರೂ ಆಗಿದ್ದರೆ ಟ್ಯಾಗೋರ್ಗಿಂತ ಗಿರೀಶ್ ಹೆಚ್ಚು ಪ್ರಸಿದ್ಧರಾಗಿರುತ್ತಿದ್ದರು. ಶ್ರೀರಾಮಕೃಷ್ಣರ ಅನುಯಾಯಿಗಳ ಸಮೂಹದಲ್ಲಿ ಪ್ರೀತಿಯಿಂದ ಜೇಸಿ ಎಂದೇ ಪ್ರೀತಿಯಿಂದ ಕರೆಯಲ್ಪಡುತ್ತಿದ್ದ ಗಿರೀಶ್ ಚಂದ್ರ ಘೋಷ್ರನ್ನು ಭಾರತದಲ್ಲಿ ಈಗಲೂ ಒಬ್ಬ ಸಂತ ಮತ್ತು ಪ್ರತಿಭಾ ಸಂಪನ್ನನೆಂದು ಜ್ಞಾಪಿಸಿಕೊಳ್ಳುತ್ತಾರೆ. ಜಿಸಿ ಸಂಘವೆಂದು ಒಂದು ಸಂಸ್ಥೆ ಮತ್ತು ಕೋಲ್ಕತ್ತೆಯಲ್ಲಿ ಒಂದು ಉದ್ಯಾನ ಅವರ ಹೆಸರಿನಲ್ಲಿವೆ. ಇವುಗಳು ಅವರ ಮೋಹಕ ಮತ್ತು ವರ್ಣರಂಜಿತ ವ್ಯಕ್ತಿತ್ವ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂಬುದರ ಕುರುಹಾಗಿವೆ. ಈ ಪ್ರಸಿದ್ಧ ಹಳದಿ ನದಿ, ಅದರ ಅರ್ಥ ಅಡ್ಡಕ್ಕೆ ಚಾಚಿಕೊಂಡು ನಿಂತಿದ್ದ ತೆಪ್ಪದಂತೆ ಸಣ್ಣ ದೋಣಿಯೊಂದಿಗೆ ಗೆಲುವಿನ ಬುಗ್ಗೆಯಾಗಿತ್ತು. ಎದುರಿನ ದಡದಲ್ಲಿ ಚಳಿಗಾಲವಾದರೂ ಬೆಚ್ಚಗಿನ ನಿರ್ಮಲ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ತೆಂಗಿನ ಮರಗಳ ಮಧ್ಯೆ ಮನೆ ಮಂದಿರಗಳು ಮತ್ತು ನದಿಯ ಸ್ನಾನ ಘಟ್ಟಗಳು ಬಿಸಿಲಿನಲ್ಲಿ ಹೊಳೆಯುತ್ತಿದ್ದುವು. ಧಾರ್ಮಿಕ ಹಬ್ಬದ ದಿನ ಅಂದು ಸ್ವಾಮಿ ವಿವೇಕಾನಂದರಿಂದ ಸ್ಥಾಪನೆಗೊಂಡಿದ್ದ ಮಠದ ಮುಂದಿನ ಮೈದಾನದಲ್ಲಿ ಅರಳುತ್ತಿದ್ದ ಮಾವಿನ ಹೂಗಳ ಮಧುರ ಸುಗಂಧ ಮೂಗಿಗೆ ಬಡಿಯುತ್ತಿದೆಯೋ ಎನ್ನುವಂತೆ ಹರಡಿತ್ತು. ನದಿಯನ್ನು ದಾಟಿ ಕೋಲ್ಕತ್ತೆಯಿಂದ ಬಂದಿದ್ದ ಅಪಾರ ಸಂಖ್ಯೆಯ ಬಾಬುಗಳ ಓಡಾಟದಿಂದ ಹುಲ್ಲು ಹಾಸಿನ ನಡುವೆ ಬೆಳೆಸಿದ್ದ ಚೆಂಡು ಹೂಗಳು ತುಳಿತಕ್ಕೊಳಗಾಗಿದ್ದವು. ಎಲೆ ತೊಟ್ಟುಗಳಿಲ್ಲದ ಇದೇ ಹೂಗಳನ್ನು ಮಣಿಗಳಂತೆ ಪೋಣಿಸಿ ಹಾರಗಳನ್ನು ಮಾಡಿ ತೋರಣಗಳ ಮಾಲೆಯಾಗಿ
ಅಲಂಕರಿಸಿದ್ದರು. ಹಾಗೆಯೇ ಮಹಾತ್ಮರಾದ ಶ್ರೀರಾಮಕೃಷ್ಣರು ಮತ್ತು ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರ ಚಿತ್ರಪಟಗಳನ್ನು ಇದೇ ಹಾರಗಳಿಂದ ಮತ್ತು ಬಿಡಿ ಬಿಡಿ ಹೂಗಳಿಂದ ಅಲಂಕರಿಸಿದ್ದರು. ಶಾಮಿಯಾನದ ನೆರಳಿನಲ್ಲಿ ಈ ಚಿತ್ರಪಟಗಳನ್ನು ಇರಿಸಲಾಗಿತ್ತು. ಹಾಗಾಗಿ ಅದು ಒಂದು ಪೂಜಾ ಸ್ಥಳದಂತೆಯೇ ಮಾರ್ಪಾಡಾಗಿತ್ತು. ಮಠದ ಕಟ್ಟಡದಿಂದ ಹೊರಕ್ಕೆ ಬರುವ ಮತ್ತು ಒಳಗಡೆಗೆ ನುಗ್ಗುವ ಅಪಾರ ಜನಸಂದಣಿಯಿಂದಾಗಿ ಅಲ್ಲಿನ ಮೈದಾನ ಮತ್ತು ತೋಟಗಳಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಇರುತ್ತಿದ್ದ ಪ್ರಶಾಂತತೆ ಹೋಗಿ ಹಬ್ಬದ ಗೊಂದಲ ಗೌಜು ಉಂಟಾಗುತ್ತಿತ್ತು. ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದ ಬಡಜನರು ಹುಲ್ಲು ಹಾಸಿನ ಮೇಲೆ ಸಾಲಾಗಿ ಪದ್ಮಾಸನ ಹಾಕಿ ಕುಳಿತು ವಿವೇಕಾನಂದರ ಶಿಷ್ಯ ಸನ್ಯಾಸಿಗಳು ಬಡಿಸುತ್ತಿದ್ದ ಪ್ರಸಾದವನ್ನು ಸೇವಿಸುತ್ತಿದ್ದರು. ಬಿಳಿ ಬಟ್ಟೆ ತೊಟ್ಟು ಬರೀ ತಲೆಯಲ್ಲಿ ಛತ್ರಿ ಹಿಡಿದುಕೊಂಡು ಓಡಾಡುತ್ತಿದ್ದ ನಗರವಾಸಿ ಬಾಬುಗಳಿಂದ ವಿವೇಕಾನಂದರು ಶಿಷ್ಯರನ್ನು ಅವರು ತೊಟ್ಟಿದ್ದ ಕಾವಿ ಉತ್ತರಯ್ಯಗಳು ಬೇರ್ಪಡಿಸಿತ್ತು. ಇವರೆಲ್ಲರೂ ಬಹುಮಟ್ಟಿಗೆ ಬಂಗಾಳಿ ಸಿರಿವಂತ ಜನರು. ಆದರೆ ಇವರ ನಡುವೆ ಅಲ್ಲೊಬ್ಬರು ಇಲ್ಲೊಬ್ಬರು ದಕ್ಷಿಣದಿಂದ ಅಥವಾ ಪರ್ವತ ಪ್ರದೇಶದಿಂದ ಬಂದವರೂ ಇದ್ದರು. ಇವರೆಲ್ಲರೂ ಈ ಹಬ್ಬದ ಬಗೆಗೆ ಹೊಂದಿದ್ದ ಗೌರವ ಅವರನ್ನು ಇಲ್ಲಿಗೆ ಬರುವಂತೆ ಮಾಡಿತು. ಅಲ್ಲಲ್ಲಿ ಬಟ್ಟೆಯ ಗುಡಾರಗಳ ನೆರಳಲ್ಲಿ ಸಂಕೀರ್ತನಾಕಾರರು ಹಾಡಲು ಅಲ್ಲಿಗೆ ಬಂದಿದ್ದ ಜನರು ಗುಂಪು ಗುಂಪಾಗಿ ಕುಳಿತಿದ್ದರು. ಮತ್ತೊಂದು ಕಡೆಯಲ್ಲಿ ಜಡೆ ಕಟ್ಟಿಸಿಕೊಂಡು ಮೈ ತುಂಬಾ ವಿಭೂತಿಯನ್ನು ಬಳಿದುಕೊಂಡು ಭಕ್ತಿಯ ಆವೇಶಕ್ಕೊಳಗಾದವನಂತೆ ಅಥವಾ ತಾನೂ ಹಾಗೆ ಆಗಿದ್ದೇನೆಂದು ತೋರಿಸಿಕೊಳ್ಳುತ್ತಾ ಒಬ್ಬ ಮೈಮರೆತು ಹಾಡುತ್ತಾ ಕುಣಿಯುತ್ತಿದ್ದನು. ಮತ್ತೊಂದು ಸ್ಥಳದಲ್ಲಿ ಹಿಂದೂ ದೇವತೆಯರ ಸಂತ ಮಹಂತರ ಚಿತ್ರಪಟಗಳನ್ನು ಮತ್ತು ಧಾರ್ಮಿಕ ಪುಸ್ತಕಗಳನ್ನು ಮಾರಾಟಕ್ಕೆ ಇಟ್ಟಿದ್ದರು. ಆಗ ಎಲ್ಲಿ ನೋಡಿದರೂ ಧಗೆ, ಬಿಸಿಲು, ಧೂಳು, ನಡುವೆ ಕಿವಿಗಡ ಚಿಕ್ಕುವಂತೆ ಬಂಗಾಳಿಗಳ ಮಾತು. ಅವರಲ್ಲಿ ಕೆಲವರು ಕೈಗಳಿಂದ ಸನ್ನೆಗಳನ್ನು ಮಾಡುತ್ತಾ ಇದ್ದರು. ಇಂತಹ ವಾತಾವರಣದಲ್ಲಿ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಮಹಡಿಯ ಮೇಲಿನ ಒಂದು ಶಾಂತ ಕೊಠಡಿಯಲ್ಲಿ ಪ್ರಥಮ ಬಾರಿಗೆ ನಾನು ಗಿರೀಶ್ ಚಂದ್ರ ಘೋಷ್ ಅವರನ್ನು ನೋಡಿದ್ದು. ಮಿತ್ರರೊಬ್ಬರು ಈ ಗಲಾಟೆ ಗೌಜುಗಳ ಮೂಲಕ ನನ್ನನ್ನು ಕರೆದೊಯ್ದರು. ಅಲ್ಲಿ ಸ್ವಲ್ಪ ದೂರ ಇದ್ದ ಜನರ ಗುಂಪಿನಲ್ಲಿ ಗಂಭೀರರಾಗಿ ಕಾಣುತ್ತಿದ್ದ ಹಿರಿಯ ವ್ಯಕ್ತಿಯೊಬ್ಬರು ನಿಂತಿದ್ದರು. ಅವರ ಮುಖ ರೋಮನ್ ಜನಾಂಗದ ಮುಖವನ್ನು ಹೋಲುತ್ತಿತ್ತು. ಮರದ ನೆರಳಿನಲ್ಲಿ ಯಾವ ಜನರ ನಡುವೆ ಅವರು ನಿಂತಿದ್ದರೋ ಆ ಜನರ ಆಕರ್ಷಣೆಯ ಕೇಂದ್ರ ಬಿಂದು ಅವರಾಗಿದ್ದರು. ಅಲ್ಲಿ ಸರಸ ಹಾಸ್ಯದ ಸಂಭಾಷಣೆ ನಡೆಯುತ್ತಿದ್ದಿರಬಹುದು. ಅವರೆಲ್ಲರೂ ಮುಕ್ತವಾಗಿ ನಗುತ್ತಿದ್ದರು. ಆಗ ಆ ವ್ಯಕ್ತಿ ಮುಗುಳು ನಗುತ್ತಾ ತಮ್ಮ ರೇಷ್ಮೆಯ ಶಾಲನ್ನು ಬೀಸಿ ಅಡ್ಡಲಾಗಿ ಹೊದ್ದು ಆ ಜನರ ನಡುವಿನಿಂದ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಹೊರಟು ಹೋದರು. ಅವರು ಯಾರು? ನಾನು ಕೇಳಿದೆನು. ಅವರೇ ಗಿರೀಶ್ ಚಂದ್ರ ಘೋಷ್, ಕವಿ, ನಾಟಕಕಾರ ಮತ್ತು ಶ್ರೀರಾಮಕೃಷ್ಣರ ಪರಮ ಭಕ್ತರು. ಮೈದಾನದ ಈ ಭಾಗಕ್ಕೆ ನಿಮ್ಮನ್ನು ಕರೆತಂದುದು ಅವರನ್ನು ನಿಮಗೆ ತೋರಿಸಲೆಂದು. ಆದರೆ ನೀವೇ ಅವರನ್ನು ಗುರುತು ಹಿಡಿದಿರಿ. ಅವರಿಗೆ ನಿಮ್ಮನ್ನು ಪರಿಚಯಿಸಲೇ ಎಂದು ನನ್ನ ಮಾರ್ಗದರ್ಶಕರಾಗಿದ್ದ ಒಬ್ಬ ಅಮೆರಿಕಾದ ವೈದ್ಯರು ಕೇಳಿದರು. ಅವರನ್ನು ಇಲ್ಲಿನ ಗೌಜು ಗದ್ದಲದ ನಡುವೆ ಭೇಟಿ ಮಾಡಲು ಮನಸ್ಸಾಗುತ್ತಿಲ್ಲ. ಬೇರೊಂದು ದಿನ ನೀವು ನನ್ನನ್ನು ಅವರ ಮನೆಗೆ ಕರೆದೊಯ್ದು ಅವರನ್ನು ಪರಿಚಯಿಸಲು ಸಾಧ್ಯವಿಲ್ಲವೇನು? ನನ್ನ ಜೊತೆಗಿದ್ದವರು ಅಲ್ಲಿನ ಎಲ್ಲರಿಗೂ ಬೇಕಾದವರೆಂದು ನನಗೆ ತಿಳಿದಿತ್ತು. ವ್ಯವಸ್ಥೆ ಮಾಡಬಹುದು ಎನಿಸುತ್ತದೆ. ನೀವು ಹೇಳುತ್ತಿರುವುದು ಸರಿ. ಸಹಜ ಸಂಭಾಷಣೆಗೆ ಇದು ಸಮಯವಾಗಲಿ ಸ್ಥಳವಾಗಲಿ ಅಲ್ಲ. ಅಲ್ಲಿನ ಜನರ ನಡುವೆ ಆ ಎತ್ತರದ ವ್ಯಕ್ತಿ ಮರೆಯಾದರು. ಆದರೆ ಭಾರತ ದೇಶದಲ್ಲಿ ಅಪರೂಪಕ್ಕೊಮ್ಮೆ ಕಾಣಬಹುದಾದ ಆ ಆಜಾನುಬಾಹು ಮತ್ತು ಪ್ರತಿಷ್ಠಿತ ವ್ಯಕ್ತಿ ನನ್ನ ಮನಸ್ಸಿನ ಮೇಲೆ ಒತ್ತಿದ ಅಚ್ಚು ಹಾಗೆಯೇ ಉಳಿದಿತ್ತು. ಹೌದು, ಒಬ್ಬ ಹಿಂದೂ ವ್ಯಕ್ತಿಯ ಮುಖವೆನ್ನುವುದಕ್ಕಿಂತ ಅವರದು ರೋಮನ್ ಮುಖ. ಬೂದು ಬಣ್ಣದ ಹರಿತ ನೋಟದ ಕಣ್ಣುಗಳು, ಅದೇ ಬೂದು ಬಣ್ಣದ ತಲೆಗೂದಲು, ಆದರೆ ವಿಪರೀತ ದೊಡ್ಡವು ಎನ್ನಬಹುದಾದ ಕಿವಿಗಳು. ಅವರನ್ನು ಬಂಗಾಳಿಯ ಶೇಕ್ಸ್ಪಿಯರ್ ಎಂದು ನಾನು ಕೇಳಿದ್ದುದನ್ನು ಬಿಟ್ಟರೆ ಆ ಸಮಯದಲ್ಲಿ ಅವರ ಬಗೆಗೆ ಹೆಚ್ಚೇನೂ ನನಗೆ ತಿಳಿದಿರಲಿಲ್ಲ. ಇದರ ಜೊತೆಗೆ ಅವರು ಶ್ರೀರಾಮಕೃಷ್ಣರ ಅನುಭಾವಿ ಭಕ್ತರೆಂಬುದು ನನಗೆ ತಿಳಿದಿತ್ತು.
ಕೆಲವು ವಾರಗಳ ನಂತರ ಭಾರತದ ಈ ಕವಿಯನ್ನು ಅವರಿದ್ದ ಮನೆಯಲ್ಲಿಯೇ ನೋಡಲು ನನ್ನನ್ನು ಕರೆದೊಯ್ದರು. ಗಿರೀಶ್ ಅವರು ನನ್ನನ್ನು ಬರಮಾಡಿಕೊಳ್ಳಲು ಒಪ್ಪಿದರು. ಸದಾ ಜನರಿಂದ ತುಂಬಿರುತ್ತಿದ್ದ ಉತ್ತರ ಕೋಲ್ಕತ್ತೆಯ ಬಜಾರಿನ ಮೂಲಕ ಹಾದು ಒಂದು ಸಣ್ಣ ಓಣಿಗೆ ತಿರುಗಿ ಏನೂ ಕಾಣದ ಕಗ್ಗತ್ತಲೆಯ ಗಲ್ಲಿಗೆ ಕಾಲಿಟ್ಟೆವು. ಚೆನ್ನಾಗಿ ಇಟ್ಟುಕೊಂಡಿದ್ದ ಒಂದು ಪಕ್ಕಾ ಬಂಗಾಳಿ ಮನೆ ಆ ಗಲ್ಲಿಯ ಕೊನೆಯಲ್ಲಿ ನಮಗೆ ಕಂಡು ಬಂದಿತು. ಮನೆಯ ಮುಂಬಾಗಿಲ ಪಕ್ಕದಲ್ಲಿ ಒಂದು ಶಿಲಾಪೀಠವಿತ್ತು ಮತ್ತು ಆ ಮನೆಗೆ ಮಹಡಿಯಿದ್ದು ಅಲ್ಲಿ ಕಬ್ಬಿಣದ ಕಂಬಿಗಳಿಂದ ತುಂಬಿದ್ದ ತೆರೆದ ಒಂದು ಸಾಲು ಕಿಟಕಿಗಳಿದ್ದವು. ಅದಕ್ಕೂ ಮೇಲಿದ್ದ ಕೊಠಡಿಯಲ್ಲಿ ಅನೇಕ ಜನ ಪುರುಷರು ನೆಲದ ಮೇಲೆ ಗಿರೀಶ್ರನ್ನು ಸುತ್ತುವರಿದಂತೆ ಕುಳಿತಿದ್ದರು. ಗಿರೀಶ್ ಒಂದು ಕಡೆ ಗೋಡೆಗೆ ಒರಗಿದಂತೆ ಕಿಟಕಿಗಳ ಮಧ್ಯೆ ಕುಳಿತಿದ್ದರು. ಅಲ್ಲಿಂದ ಕೆಲವು ಅಡಿಗಳ ಕೆಳಗೆ ನೋಡಿದರೆ ಬೀದಿಯೂ ಕಾಣುತ್ತಿತ್ತು. ನಾವು ಅಲ್ಲಿಗೆ ಬರುತ್ತಿರುವುದನ್ನು ಗಿರೀಶ್ ಮುಂಚೆಯೇ ಗಮನಿಸಿ ತಾವೇ ಮುಂದಾಗಿ ನಮ್ಮನ್ನು ಸ್ವಾಗತಿಸ ಬಯಸಿದರೆಂದು ಕಾಣುತ್ತದೆ. ನಾವು ಮನೆಯ ಮುಂದಿನ ಆವರಣವನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಸಾಗಿ ಅವರ ಕೊಠಡಿಯನ್ನು ತಲುಪಲು ಒಂದು ಪುಟ್ಟದಾದ ಕಲ್ಲಿನ ಸೋಪಾನವನ್ನು ಏರಬೇಕೆನ್ನುವಷ್ಟರಲ್ಲಿ ಗಿರೀಶ್ ಇಳಿದು ಬಂದು ನಮ್ಮ ಮುಂದೆ ನಿಂತು ತಮ್ಮ ಎರಡೂ ಹಸ್ತಗಳನ್ನು ಆಕರ್ಷಕವಾಗಿ ಜೋಡಿಸಿ ಹಿಂದೂ ಪದ್ಧತಿಯಂತೆ ನಮಗೆ ನಮಸ್ಕರಿಸಿದರು. ನಮ್ಮ ದೇಶಗಳಲ್ಲಿ ಹಳೆಯ ಕಾಲದ ಸಂತರುಗಳು ಮೆಡೋನ್ನಾ ಮತ್ತು ಮಗುವಿನ ಮೂರ್ತಿಗಳ ಪಕ್ಕ ನಿಂತು ಹೀಗೆಯೇ ನಮಸ್ಕರಿಸುವರು. ಈ ಭಂಗಿ ನನಗೆ ತುಂಬಾ ಚೆನ್ನಾಗಿ ಪರಿಚಯವಿತ್ತು. ಭಾರತದಲ್ಲಿ ಹೀಗೆ ವಂದಿಸಿ ಸ್ವಾಗತಿಸುವುದು ಸರ್ವೇ ಸಾಮಾನ್ಯ. ಈ ಪದ್ಧತಿಯ ಅನುಸರಣೆ ಬಹಳ ಜನರಲ್ಲಿ ಕೇವಲ ಕೈ ಎತ್ತುವ ಕ್ರಿಯೆಯಾಗಿದೆ ಎಂಬುದು ನನಗೆ ತಿಳಿದಿದೆ. ಆದರೆ ನಾನು ಅರ್ಥ ಮಾಡಿಕೊಂಡಿರುವಂತೆ ಈ ರೀತಿಯ ವಂದನೆಗೆ ಇರುವ ನಿಮ್ಮಲ್ಲಿರುವ ಪರಮಾತ್ಮನಿಗೆ ನನ್ನ ನಮಸ್ಕಾರ ಎಂಬ ಅರ್ಥ ನಿಜಕ್ಕೂ ಮನನೀಯವಾದುದು. ಇದಕ್ಕಿಂತ ಮಿಗಿಲಾದ ಸ್ವಾಗತಿಸುವ ವಿಧಾನ ಉಂಟೆಂದು ನಾನು ತಿಳಿದುಕೊಂಡಿಲ್ಲ. ಜಿಸಿ ಅವರ ವಂದನೆಗೆ ನಾನು ಪ್ರತಿಯಾಗಿ ವಂದಿಸಿದೆನು. ಪೂರ್ವದ ಈ ದೇಶದಲ್ಲಿ ವೃದ್ಧಾಪ್ಯದಲ್ಲಿರುವ ಒಬ್ಬರು ಎದ್ದು ಬಂದು ಒಬ್ಬ ಮಹಿಳೆಯನ್ನು ಈ ರೀತಿ ಬರಮಾಡಿಕೊಳ್ಳುವುದು ನನಗೆ ಅಪರೂಪ ಎನಿಸಿತು. ನಾವು ಗಿರೀಶ್ರನ್ನು ಕಲ್ಲು ಸೋಪಾನ ಹತ್ತಿ ಅನುಸರಿಸಿದೆವು. ಹಾಗೆ ಮೇಲಕ್ಕೆ ಹತ್ತಿ ಬಂದು ಚಾವಣಿಯ ನೆರಳಲ್ಲಿ ಮುನ್ನಡೆಯುತ್ತಿರುವಾಗ ಆಕಾಶ ನಸುಗೆಂಪಾಗುತ್ತಿದ್ದುದನ್ನು, ಕೊಠಡಿಯ ಉತ್ತರದಲ್ಲಿ ತೆಂಗಿನ ಮರಗಳ ಸಾಲು ಮತ್ತು ನದಿಯನ್ನೂ ಕಂಡೆವು. ನಾವು ಕಾಲಿಟ್ಟ ಕೊಠಡಿಯ ಅಗಲದಲ್ಲಿ ಕಿರಿದಾಗಿದ್ದರೂ ಉದ್ದವಾಗಿತ್ತು. ಅದರ ಎರಡೂ ಗೋಡೆಗಳಲ್ಲಿ ಕಿಟಕಿಗಳಿದ್ದವು. ಅಲ್ಲಿಂದ ಮನೆಯ ಮುಂದಿನ ಆವರಣ ಕಾಣುತ್ತಿತ್ತು. ಹಾಗೆಯೇ ಆ ಮನೆಯ ಪ್ರವೇಶ ದ್ವಾರವನ್ನು ತಲುಪಲು ಹಾದು ಬರಬೇಕಿದ್ದ ಈ ಚಿಕ್ಕ ಓಣಿಯು ಅಲ್ಲಿಂದ ಕಾಣುತ್ತಿತ್ತು. ಈ ಕೊಠಡಿಯ ಒಂದು ಬಾಗಿಲು ಅದಕ್ಕೆ ಹೊಂದಿಕೊಂಡಿದ್ದ ಮತ್ತೊಂದು ಕೊಠಡಿ ಗಿರೀಶ್ ಮಲಗುತ್ತಿದ್ದ ಪುಟ್ಟ ಕೋಣೆಗೆ ಪ್ರವೇಶ ನೀಡುತ್ತಿತ್ತು. ಈ ಕೊಠಡಿಯ ಒಂದು ಬಾಗಿಲು ಅದಕ್ಕೆ ಹೊಂದಿಕೊಂಡಿದ್ದ ಮತ್ತೊಂದು ಕೊಠಡಿ ಗಿರೀಶ್ ಮಲಗುತ್ತಿದ್ದ ಪುಟ್ಟ ಕೋಣೆಗೆ ಪ್ರವೇಶ ನೀಡುತ್ತಿತ್ತು. ದೊಡ್ಡ ಕೊಠಡಿಯ ನೆಲಕ್ಕೆ ಉಣ್ಣೆಯ ಜಮಖಾನವನ್ನು ಹಾಸಲಾಗಿತ್ತು. ಅದರ ಮೇಲೆ ಬಂದು ಕೂರುವವರಿಗೆ ಅನುಕೂಲವಾಗುವಂತೆ ಒರಗಲು ದಿಂಬುಗಳನ್ನು ಅಲ್ಲಲ್ಲಿ ಇರಿಸಲಾಗಿತ್ತು. ಜಿಸಿ ಅವರ ಕೈಗೆಟಕುವಂತೆ ಕೆಲವು ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳೂ ಇದ್ದುವು. ಅವರ ಸಮೀಪದಲ್ಲೇ ಔಷಧಿಗಳ ಒಂದು ಪೆಟ್ಟಿಗೆಯೂ ಇತ್ತು. ಒಂದೆರಡು ಪುಟ್ಟ ಹಿತ್ತಾಳೆ ಗೋಸಿಗಳಲ್ಲಿ ಅಲ್ಲಿಗೆ ಬಂದವರು ಬಿಡುವಿನ ವೇಳೆ ತಿನ್ನಲು ಸಾಂಬಾರ ದ್ರವ್ಯಗಳನ್ನು ತುಂಬಿದ್ದರು. ಈ ಕೊಠಡಿಯ ಸೂರಿನಿಂದ ಕೆಳಕ್ಕೆ ಒಂದು ದೇಶೀಯ ಪಂಖ ಎಂದು ಕರೆಯುವ ಬೀಸಣಿಗೆಯನ್ನು ಇಳಿಬಿಡಲಾಗಿತ್ತು. ಮನೆಯ ಬಾಲ್ಕನಿಯಲ್ಲಿ ಕೆಳಗಿನ ಆವರಣವನ್ನು ನೋಡುತ್ತಾ ಕುಳಿತಿದ್ದ ಹುಡುಗನೊಬ್ಬ ಬೀಸಣಿಗೆಯ ಹಗ್ಗವನ್ನು ಎಳೆಯುತ್ತಾ ಬೀಸುತ್ತಿದ್ದ. ಹಾಗೆ ಹಗ್ಗವನ್ನು ಎಳೆಯುತ್ತಿದ್ದಾಗ ಉಂಟಾಗುತ್ತಿದ್ದ ನಿಧಾನವಾದ ಒಂದೇ ಬಗೆಯ ಕೀರಲು ಶಬ್ದವು ಸಮ್ಮೋಹಗೊಳಿಸುವಂತೆ ಇತ್ತು. ನಿದ್ರೆ ಬರಿಸುವ ಅದರ ಪ್ರಭಾವಕ್ಕೆ ಬೇರೆ ಯಾವುದೇ ವಿದ್ಯುತ್ ಚಾಲಿತ ಪಂಖವನ್ನು ಹೊಂದಿಸುವಂತಿರಲಿಲ್ಲ. ಜಿಸಿ ಅವರೊಂದಿಗೆ ಅಲ್ಲಿ ಅನೇಕ ಬಂಗಾಳಿ ಗಣ್ಯರಿದ್ದುದನ್ನು ನಾವು ಕಂಡೆವು. ಆದರೆ ಅಲ್ಲಿಗೆ ಹೋದುದು ಅವರಿಗೆಲ್ಲ ತುಂಬಾ ಅನಿರೀಕ್ಷಿತವಾಗಿತ್ತು.
ಮತ್ತು ಅದು ತಬ್ಬಿಬ್ಬು ಉಂಟು ಮಾಡಿತೆಂದು ಕಂಡುಬಂದಿತು. ಪೂರ್ವದ ದೇಶಗಳಲ್ಲಿನ ನಡವಳಿಕೆಗಳ ಬಗೆಗೆ ನನಗೆ ಈಗಾಗಲೇ ಸಾಕಷ್ಟು ಅರಿವಿತ್ತು. ಬಾಗಿಲ ಬಳಿ ಹೊರಗಡೆ ಪಾದರಕ್ಷೆಗಳನ್ನು ಬಿಟ್ಟು ಒಳಬರುವುದು, ಪದ್ಮಾಸನದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವುದು ಮತ್ತು ಆ ಭಂಗಿಯಲ್ಲಿ ಕಷ್ಟಪಡದೆ ಸರಾಗವಾಗಿ ಕುಳಿತು ವ್ಯವಹರಿಸುವುದು ನನಗೆ ಅಭ್ಯಾಸವಾಗಿತ್ತು. ಗಿರೀಶ್ ಸಮ್ಮುಖದಲ್ಲಿ ಕುಳಿತ ಕೂಡಲೇ ನನಗೆ ತಮ್ಮ ಮನೆಯಲ್ಲೇ ಕುಳಿತಿರುವಂತೆ ಭಾಸವಾಯಿತು. ಅವರ ನಗು ಆತ್ಮೀಯವಾಗಿತ್ತು. ಅವರ ಇಂಗ್ಲಿಷ್ ತುಂಬಾ ಚೆನ್ನಾಗಿತ್ತು. ಅವರ ಧ್ವನಿ ಯಾವುದೇ ಭಾವನೆಯ ತರಂಗಗಳನ್ನು ವ್ಯಕ್ತಪಡಿಸುವುದರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿತ್ತು. ನಾನು ಅವರನ್ನು ಕೊನೆಯ ಬಾರಿ ನೋಡಿದ್ದು ಇಲ್ಲಿಗೆ 20 ವರ್ಷಗಳಿಗೂ ಹಿಂದೆ ಬರಬೇಕು. ಆದರೆ ಅವರ ವ್ಯಕ್ತಿತ್ವದ ಛಾಪು ಮತ್ತು ಆಕಾರ, ಅವರು ತಮ್ಮ ಮಹಡಿಯ ಕೊಠಡಿಯಲ್ಲಿ ದಿಂಬನ್ನು ಒರಗಿ ಕುಳಿತಿರುತ್ತಿದ್ದ ಭಂಗಿಯಲ್ಲಿ ಅನೇಕ ಬಾರಿ ನೋಡಿದುದು ನನಗೆ ಈಗಲೂ ಸ್ಪಷ್ಟವಿದೆ. ಅವರನ್ನು ನೋಡಿದುದರಿಂದ ಉಂಟಾದ ಪ್ರಧಾನ ಪ್ರಭಾವವನ್ನು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಬಲ ಎಂದು ಸಂಗ್ರಹಿಸಬಹುದು. ಸೌಮ್ಯ ಹಿಂದೂ ಎಂದು ಕರೆಯುವ ನುಡಿ ಅವರಿಗೆ ಎಂದಿಗೂ ಅನ್ವಯಿಸುವಂಥದ್ದಲ್ಲ. ಏಕೆಂದರೆ ಈ ನುಡಿ ಬಹಳ ಮಂದಿ ಹಿಂದೂ ಪುರುಷರ ದುರ್ಬಲ ವ್ಯಕ್ತಿತ್ವವನ್ನು ನಿರೂಪಿಸುವಂಥದ್ದು. ಆದರೂ ಗಿರೀಶ್ ತನ್ನ ಶಕ್ತಿಯನ್ನು ವಿನಾಶಕ್ಕಾಗಿ ಎಂದೂ ಬಳಸಲಿಲ್ಲ. ಕಲೆಗೆ ಸಂಬಂಧಿಸಿಯೋ ಅಥವಾ ದೇಶ ಪ್ರೇಮಕ್ಕೆ ಸಂಬಂಧಿಸಿಯೋ ಇರಬಹುದಾದ ಭಾವುಕತೆಗಳು ಅವರಿಗೆ ಆಕರ್ಷಣೀಯವೆನಿಸಿದ್ದಿಲ್ಲ. ಅವಿವೇಕಿಯೋ ಅಥವಾ ಓರ್ವ ದುಷ್ಟ ವ್ಯಕ್ತಿಯೋ ಅವರ ಗುರುತಿಗೆ ಬರದಂತೆ ಅವರ ಮುಂದೆ ನಿಲ್ಲುವುದು ಸಾಧ್ಯವೇ ಇರಲಿಲ್ಲ. ಅವರ ಮುಂದೆ ಯಾವುದೇ ರಾಜಕೀಯ ಅಥವಾ ನಂಬಿಕೆ ದ್ರೋಹದ ಮಾತುಕತೆಗಳು ನಡೆದುದನ್ನು ನಾನು ಕೇಳಿದುದೇ ಇಲ್ಲ. ಈ ಮನೆಯಲ್ಲಿ ಜಿ.ಸಿ. ಅವರು ತಮ್ಮ ಮಗ ಮತ್ತು ಗಂಡನನ್ನು ಕಳೆದುಕೊಂಡಿದ್ದ ಹಿರಿಯಕ್ಕನೊಂದಿಗೆ ವಾಸಿಸುತ್ತಿದ್ದರು. ಅವರ ಪತ್ನಿ ಮತ್ತು ಮಗಳು ಕೆಲವು ವರ್ಷಗಳ ಹಿಂದೆಯೇ ಮರಣ ಹೊಂದಿದ್ದರು. ಯೌವನದಲ್ಲಿ ಗಿರೀಶ್ ಬಹುಮಟ್ಟಿಗೆ ಒಬ್ಬ ಒರಟು ಸ್ವಭಾವದವರಾಗಿದ್ದರು. ಈಗ ಅವರಲ್ಲಿ ಕಂಡುಬರುವ ಒಬ್ಬ ವೀರಯೋಗಿ ಅಥವಾ ಸಂತರ ಗುಣಗಳು ಅವರು ಶ್ರೀರಾಮಕೃಷ್ಣರೊಂದಿಗೆ ಸಂಬಂಧ ಬೆಳೆಸಿಕೊಂಡ ಮೇಲೆ ಬಂದವುಗಳಾಗಿದ್ದವು. ಅವು ಶ್ರೀರಾಮಕೃಷ್ಣರ ಮರಣಾನಂತರ ಇನ್ನೂ ಔನ್ನತ್ಯಕ್ಕೇರಿದ್ದವು. ಜೀವನದಲ್ಲಿ ಅತ್ಯಂತ ಭ್ರಮೆಗೆ ಒಳಗಾಗಿದ್ದಾಗ ನಾನು ಜಿ.ಸಿ. ಅವರನ್ನು ಭೇಟಿ ಮಾಡಿದೆ. ಭಾರತದಲ್ಲಿ ನನಗೆ ಇಷ್ಟವಾದ ಅದೆಷ್ಟೋ ಸಂಗತಿಗಳಿಗೆ ಬೆನ್ನು ಮಾಡದಂತೆ ತಡೆಯಲು ಇಂತಹ ಮಹಾನುಭಾವರೊಬ್ಬರ ಭೇಟಿ ಅಗತ್ಯವಿತ್ತು. ಆದರೆ ಹೊರನೋಟಕ್ಕೆ ಕಂಡ ಅಸಂಬದ್ಧತೆಯಿಂದ ವಿಮುಖಳಾಗಿದ್ದೇನಷ್ಟೆ. ಭಾರತದಲ್ಲಿ ಸಂತರೆಂದು ಕರೆಸಿಕೊಳ್ಳುವವರು ಬಹಳ ಮಂದಿ ಇದ್ದಾರೆ. ಪುರುಷರೆನಿಸಿಕೊಂಡವರು ವಿರಳ. ಆದರೆ ಇಲ್ಲೊಬ್ಬ ಪುರುಷನಿದ್ದಾನೆ. ತನ್ನ ಇಳಿ ವಯಸ್ಸಿನಲ್ಲಿ ಪೌರುಷ ಮತ್ತು ಬಲ, ಸಹನೆ ಮತ್ತು ಪ್ರಿಯವಾದ ನಡೆನುಡಿ ಮತ್ತು ಪರತತ್ವದಲ್ಲಿ ಭಕ್ತಿ ತುಂಬಿಕೊಂಡಿದ್ದಾನೆ. ಈ ವ್ಯಕ್ತಿಯ ಯೌವನ ಕಾಲದ ಹೊರಟಾಟಗಳ ಬಗೆಗೆ ಇದ್ದ ವದಂತಿಗಳನ್ನು ಕೇಳಿದ್ದರೆ ಒಮ್ಮೆ ಈ ವ್ಯಕ್ತಿಯು ಆಗ ಹೊಂದಿದ್ದ ಸುಂದರ ರೋಮನ್ ಮುಖಭಾವವನ್ನು ನೆನೆಯಿರಿ. ಆಗ ಈತ ಅದೆಷ್ಟು ಚೆಲುವರಾಗಿದ್ದನೆಂದು ಅರಿವಿಗೆ ಬರುವುದು. ಇಂತಹ ವ್ಯಕ್ತಿ ಅದೆಂತಹ ಮಹೋನ್ನತ ಪ್ರಿಯತಮನಾಗಿದ್ದಿರಬಹುದು. ಒಂದು ಸುಂದರ ಹೆಣ್ಣು ಬಯಸುವಂತಹ ಪ್ರಚಂಡ ಆವೇಶ, ಕೋಮಲತೆ, ಕಾವ್ಯಮಯತೆ ಮತ್ತು ಸುಭಂಗತೆಗಳೇ ಅವನಲ್ಲಿ ಮೈದಾಳಿದ್ದವು. ಈತ ಆಕೆಯನ್ನು ಮತ್ತು ಆಕೆಯ ಪ್ರೀತಿಯನ್ನು ತನ್ನ ಆಜನ್ಮ ಹಕ್ಕೆಂದು ಸ್ವೀಕರಿಸುವುದು ಹಕ್ಕನ್ನು ಸಾಧಿಸುವ ದುರುದ್ದೇಶದಿಂದಲ್ಲ. ತನ್ನೆಲ್ಲ ಪ್ರೀತಿಯ ಪರಿಣಾಮದಿಂದ ವಿನೀತ ಭಾವವುಳ್ಳವನು. ಅನುರಾಗ ತೋರುವುದರಲ್ಲಿ ಆಕ್ರಮಣಕಾರಿ ಅನಿಸಿದರೂ ಒಡೆತನ ಪಡೆಯುವ ಆಸೆಯಿಲ್ಲದವನು. ನನ್ನ ಗೌರವಗಳು ಈ ವೃದ್ಧನಿಗೆ ಸಲ್ಲಲೇಬೇಕು. ಇಂತಹ ವ್ಯಕ್ತಿಯಲ್ಲೂ ತ್ಯಾಗ ಒಂದಿಷ್ಟು ಇತ್ತು. ಈತನ ಯಾವ ಅನನ್ಯ ಶಕ್ತಿ ಸಾಮರ್ಥ್ಯಗಳು ಮೊದಲು ಇವನನ್ನು ಸೈತಾನನ ಬಳಿಗೆ ಕಳಿಸಿದ್ದವೋ ಅವೇ ಅವನನ್ನು ದೇವರ ಬಳಿಗೆ ಒಯ್ದವು. ಈ ವ್ಯಕ್ತಿಯನ್ನು ನಾನು ಕಂಡ ಕ್ಷಣವೇ ನನ್ನ ಗೌರವ ಅವನಿಗೆ ಸಂದಾಯವಾಯಿತು. ಸನ್ಯಾಸಿಗಳ ನಾಡಿನಲ್ಲಿ ನಾನು ಹುಡುಕುತ್ತಿದ್ದ ಸನ್ಯಾಸಿಗೆ ಈ ದೇಶದಲ್ಲಿ ಕಂಡುಬರುವ ಧಾರ್ಮಿಕ ಭಕ್ತರಲ್ಲಿ ಜಿಗುಪ್ಸೆ ಉಂಟು ಮಾಡುವಂತಹ ಅಪಾರ ಮಾಧುರ್ಯ ಕಂಡುಬರುತ್ತದೆ. ಎಲ್ಲ ಬಗೆಯ ಅನುಭಾವಿಗಳು
ಭಾವುಕತೆ ಎಂಬ ಅಪಾಯಕ್ಕೆ ಒಳಗಾಗುವುದಿದೆ. ಇಲ್ಲೊಬ್ಬನಲ್ಲಿ ಪ್ರತಿಭೆ ಮತ್ತು ಪ್ರಕಾಶಗಳೆರಡೂ ಉಂಟು. ಇವನೇನು ಅರ್ಥಜೀವಿಯೋ ಅಥವಾ ಶೋಷಣೆಯಿಂದ ಕ್ಷಯಿಸಿದವನೋ ಆಗಿರಲಿಲ್ಲ. ಈತ ಈ ಲೌಕಿಕವನ್ನು, ಇಂದ್ರಿಯಗಳನ್ನು, ಸೈತಾನನ್ನು ಅವುಗಳ ಆಕರ್ಷಣೆ ಎನ್ನಬಹುದೆಂಬುದನ್ನು ತಿಳಿದು ಪರಿತ್ಯಾಗ ಮಾಡಿದ್ದವನು. ಆದರೂ ತನ್ನ ಬದುಕನ್ನು ಅದರಲ್ಲಿ ಮುಳುಗಿಸಿ ಕ್ರಿಯಾಶೀಲವಾಗಿ ಮತ್ತು ಪರೋಪಕಾರ ಬುದ್ಧಿಯಿಂದ ಕಳೆದವನು. ನನ್ನ ಪ್ರತಿಭೆಯನ್ನು ಮತ್ತು ತನ್ನೆಲ್ಲಾ ಸಮಯವನ್ನು ಲೋಕೋಪಕಾರಕ್ಕೆ ಕಳೆದವನು. ಇಷ್ಟಾದರೂ ಕೀರ್ತಿ ಎಂಬುದು ನೀರ ಮೇಲಿನ ಗುಳ್ಳೆಯೆಂದು ತಿಳಿದು ತನ್ನ ಸರ್ವಸ್ವವನ್ನು ತನ್ನ ದೇವರ ಪಾದದ ಬಳಿ ಇಟ್ಟವನು. ಇವನೂ ಸಂತನೆ, ಧ್ಯಾನ ಮಾಡಿ ದೇವರ ಸಾಕ್ಷಾತ್ಕಾರ ಪಡೆದ ಸಂತನು. ಇದರ ನಡುವೆ ಜನರು ಅನುಭವಿಸುವ ಸಣ್ಣ ಪುಟ್ಟ ತೊಂದರೆಗಳಿಗೆ ನೆರವಾದನು. ಕೋಲ್ಕತ್ತೆಯ ಕೊಳಚೆ ಪ್ರದೇಶಗಳಿಗೆ ಸಾತ್ವಿಕ ಕೋಪದಿಂದ ಹೋದವನು. ರೋಗಿಗಳಿಗೆ ಔಷಧೋಪಚಾರ ಮಾಡಿದವನು. ಕೆಟ್ಟದ್ದನ್ನು ಕಂಡು ಚೀಮಾರಿ ಹಾಕಿದವನು ಮತ್ತು ಕೆಡುಕಾದುದನ್ನು ದೂರ ಮಾಡಲು ಯತ್ನಿಸಿದವನು. ಆದರೆ ಈತ ಪತಿತರನ್ನು ಪ್ರೀತಿಸಿ ಸಹೋದರರಂತೆ ಅವರಿಗೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಂಬಲವನ್ನು ನೀಡಿದವನು. ಈತನೇ ಸನ್ಯಾಸಿ, ದೈವ ಪ್ರೇಮವನ್ನು ತನ್ನಲ್ಲಿ ತುಂಬಿಕೊಂಡಿದ್ದ ಸಂತ, ದೇವರ ಮಕ್ಕಳನ್ನು ದೂರವಿಡದ ದಿವ್ಯ ಪ್ರೇಮ, ಹೃದಯದಲ್ಲಿ ದೇವರನ್ನು ತುಂಬಿಕೊಂಡಿದ್ದ ಬುದ್ಧಿಯನ್ನು ಅದರ ಕಿಂಕರನನ್ನಾಗಿ ಮಾಡಿದ್ದ. ಅದರ ಪ್ರೇರಣೆಯಿಂದಲೇ ಮಹಾನ್ ನಾಟಕಗಳನ್ನು, ಶ್ರೇಷ್ಠ ಕಾವ್ಯಗಳನ್ನೂ ರಚಿಸಿದ್ದ. ಪ್ರತಿಯೊಂದು ದಿನದ ಕೊನೆಯಲ್ಲಿ ಅವರೊಂದಿಗೆ ಮಾತನಾಡಲು ಬಯಸುವವರಿಗೆ ಗಿರೀಶ್ ಅವಕಾಶ ಒದಗಿಸುತ್ತಿದ್ದರು ಮತ್ತು ಹಾಗೆಯೇ ಆರಂಭವಾಗುತ್ತಿದ್ದ ಮಾತುಕತೆಗೆ ಒಂದು ಉಪಯುಕ್ತ ವಿಷಯವನ್ನು ಕುರಿತು ಚರ್ಚಿಸಲು ಮಾರ್ಗದರ್ಶನ ಮಾಡುತ್ತಿದ್ದರು. ಮಧ್ಯಯುಗದಲ್ಲಿ ಬಾಳಿ ಹೋದ ಅನುಭಾವಿ ಮಿಸ್ಟರ್ ಯಖಾರ್ಡ್ನ ಪ್ರಸಿದ್ಧ ನುಡಿ, ಧ್ಯಾನದಲ್ಲಿ ಮುಳುಗಿದ್ದಾಗ ಪಡೆದುದನ್ನು ಪ್ರೀತಿಯಿಂದ ಧಾರೆ ಎರೆಯಬೇಕು ಎಂಬುದಕ್ಕೆ ಈ ವ್ಯಕ್ತಿ ಜೀವಂತ ಪ್ರತೀಕವಾಗಿದ್ದರು. ಇವರನ್ನು ಅಪರೂಪವೆನ್ನಬಹುದಾದ ಪ್ರಯೋಗಶೀಲ ಅನುಭಾವಿ ಎಂದು ಕರೆಯಬಹುದು. ಅವರ ಸಹಾಯ ಕೋರಿ ಬಂದಿರುವವರು ಮಹಾಮಾತಿನ ಚತುರರೆಂದು ಅರಿವಾಗುವುದಕ್ಕೆ ಮುನ್ನವೇ ಇವರು ಒಬ್ಬ ಅನುಭವ ಸಿದ್ಧ ಯೋಗಿ ಎಂದು ತಿಳಿದುಕೊಳ್ಳುತ್ತಿದ್ದರು. ಆದರೂ ಜನ ತಮ್ಮ ಲೌಕಿಕ ಸಮಸ್ಯೆಗಳಿಗೆ ಸಲಹೆ, ಮಾರ್ಗದರ್ಶನಕ್ಕಾಗಿಯೂ ಇವರ ಬಳಿ ಬರುತ್ತಿದ್ದರು. ಗಿರೀಶ್ನದು ಈ ರೀತಿಯ ಬಿಡುವಿಲ್ಲದ ಜೀವನವಾದರೂ ಎಲ್ಲರಿಗೂ ಅವರಲ್ಲಿ ಸಮಯವಿತ್ತು. ಸೂರ್ಯಾಸ್ತದ ಸಂಜೆಯ ವೇಳೆ ನಾನು ಅವರೊಂದಿಗೆ ಹಲವು ಗಂಟೆಗಳನ್ನು ಕಳೆದಿದ್ದೆವು. ವಾಸ್ತವಾಂಶವನ್ನು, ತಾರ್ಕಿಕ ವಿಚಾರವನ್ನವಲಂಬಿಸಿದ ಆಧ್ಯಾತ್ಮಿಕ ರಹಸ್ಯಾಂಶಗಳನ್ನು ಸ್ವೀಕರಿಸುವಂತೆ ನನ್ನನ್ನು ಪಕ್ವಗೊಳಿಸಿದರು. ನಾನು ಅವರ ಪಾದದ ಬಳಿ ಕುಳಿತು ಒಬ್ಬ ಪ್ರೀತಿಯ ಮಗಳಂತೆ ಅವರನ್ನು ಕಂಡೆ. ಆ ನಮ್ಮ ಮೊದಲ ಭೇಟಿಯ ಎಲ್ಲಾ ವಿವರಗಳನ್ನು ಈಗ ನೆನಪಿಗೆ ತಂದುಕೊಳ್ಳುವುದು ಕಷ್ಟವೇ. ಮುಂದಿನ ಭೇಟಿಗಳು ವಿಷೇದವಾದವುಗಳೇ ಹೊರತು ಅವು ಎಂದಿಗೂ ಸಾಮಾನ್ಯವೆನಿಸಲಿಲ್ಲ. ಸೂಕ್ಷ್ಮ ಮನಸ್ಸಿನ ಎಲ್ಲರಂತೆ ಗಿರೀಶ್ ಅವರೂ ಸಹ ಭಾವಾತಿರೇಕಗಳ ವ್ಯಕ್ತಿಯೇ. ಕೆಲವೊಮ್ಮೆ ಹರ್ಷದಿಂದ ಕೂಡಿದ ಹುಡುಗಾಟಿಕೆ ಪ್ರವೃತ್ತಿ ಅವರಲ್ಲಿ ಕಂಡುಬಂದರೆ ಮತ್ತೆ ಕೆಲವೊಮ್ಮೆ ಅವರು ಗಂಭೀರ, ಗಾಢಮೌನಿ ಮತ್ತು ಕೆಲವೊಮ್ಮೆ ಪರಿಪೂರ್ಣ ಸತ್ಯವೆಂದು ತೋರುವುದರ ನಶ್ವರ ಮಾಯೆಯ ಅರಿವಿನೊಡಗೂಡಿದ ರುದ್ರ ಗಂಭೀರ. ನಾನು ಮೊಟ್ಟ ಮೊದಲ ಸಲ ಅವರನ್ನು ಅವರ ಮನೆಯಲ್ಲೇ ಭೇಟಿಯಾದಾಗ ಅವರು ಹರ್ಷ ಮನಸ್ಥಿತಿಯಲ್ಲಿದ್ದರು. ಆಗ ಅಲ್ಲಿ ಕೆಲವರು ಬಾಬುಗಳು ನನ್ನನ್ನು ಕದ್ದು ಮುಚ್ಚಿ ನೋಡುತ್ತಿದ್ದರು. ನಾನು ಗಿರೀಶ್ ಅವರ ಸಮ್ಮುಖದಲ್ಲಿ ನನ್ನನ್ನು ನಾನೇ ಮರೆತಿದ್ದೆನು. ಆಗ ನಾನು ವಿವೇಕಾನಂದರು ಗೌರವದಿಂದ ಕರೆಯುತ್ತಿದ್ದ ಜಿಸಿಯವರಲ್ಲೇ ನನ್ನ ದೃಷ್ಟಿಯನ್ನು ನೆಟ್ಟಿದ್ದೆನು. ಗಿರೀಶ್ ಜೊತೆಯಲ್ಲಿದ್ದ ಇತರರನ್ನು ಇನ್ನೊಬ್ಬರನ್ನಾಗಿ ಅವರು ಗಿರೀಶ್ರನ್ನು, ಇತರರನ್ನು ಒಬ್ಬೊಬ್ಬರನ್ನಾಗಿ ಅವರು ಗಿರೀಶ್ರನ್ನು ಹೇಗೆ ಪೂಜ್ಯ ಭಾವನೆಯಿಂದ ಆದರಿಸುವರು ಎಂಬುದನ್ನು ಕಾಣುವ ತನಕ ನನಗೆ ಅವರೆಲ್ಲರೂ ಕೇವಲ ಪೀಠೋಪಕರಣಗಳಂತೆ ಜಡ ವಸ್ತುಗಳಾಗಿ ಕಂಡುಬಂದಿದ್ದರೆ ಆಶ್ಚರ್ಯವಿಲ್ಲ. ತೆರೆದ ಮನಸ್ಸು ಮತ್ತು ಉತ್ಸಾಹವನ್ನು ಗಿರೀಶ್ ಎಂದೂ ಹತ್ತಿಕ್ಕಿದವರಲ್ಲ. ಆ ಸಮಯದಲ್ಲಿ ಅವರ ಈ ಗುಣ ನನಗೆ ವರವಾಗಿ ಪರಿಣಮಿಸಿತು. ಏಕೆಂದರೆ ನಾನು ಆ ಸಮಯದಲ್ಲಿ ಒಂಟಿತನದ
ಕ್ರೂರ ಏಕಾಂತ ಮತ್ತು ಸ್ವಾಭಾವಿಕ ಪ್ರವೃತ್ತಿಗಳನ್ನು ನಿಗ್ರಹಿಸುವ ಒತ್ತಡಕ್ಕೆ ಒಳಗಾಗಿದ್ದೆನು. ಅವರ ಬಳಿಗೆ ಹೋಗುವುದೆಂದರೆ ನಾನಾಗಿ ಸ್ವತಂತ್ರಳಾಗಿರುವುದು, ಯಾರದೇ ಟೀಕೆಯ ಭಯವಿಲ್ಲದೆ ನನಗೆ ಏನು ತೋಚುತ್ತದೋ ಅದನ್ನು ಹೇಳುವ ಸ್ವತಂತ್ರ. ಯಾವುದೇ ಚಿಂತನೆಯನ್ನು ಪ್ರಕಟಪಡಿಸಬಾರದು ಅಥವಾ ಯಾವುದೇ ಪ್ರಶ್ನೆಯನ್ನು ಕೇಳಬಾರದು ಎಂದು ಎಂದೂ ಅನಿಸಿದ್ದೇ ಇಲ್ಲ. ನನ್ನ ದಯನೀಯ ಸ್ಥಿತಿ ಮತ್ತು ದಮನ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು, ನಾನು ಎದುರಿಸಬೇಕಾದ ನನ್ನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ಅರ್ಥಹೀನ ಪ್ರಶ್ನೆಗಳನ್ನು ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಪರಿಶೀಲಿಸುತ್ತಿದ್ದರು. ಜಿಸಿಯವರು ಕೋಪಗೊಳ್ಳುತ್ತಿದ್ದುದೂ ಉಂಟು. ಅವರಿಗೆ ಅವಿವೇಕಿಗಳನ್ನು ಸಹಿಸಲು ಕಷ್ಟವೇ ಆಗುತ್ತಿತ್ತು. ಒಬ್ಬ ಸ್ನೇಹಿತನನ್ನೋ ಅಥವಾ ಸಾಧಕನನ್ನೋ ಕಣ್ಣಲ್ಲಿ ಕಿಡಿ ತಂದುಕೊಂಡು ಅವರು ತರಾಟೆಗೆ ತೆಗೆದುಕೊಂಡದ್ದನ್ನು ನಾನು ನೋಡಿದ್ದೇನೆ. ನಾನು ಈ ಬಗೆಯ ಅವರ ಘನಾತ್ಮಕ ಗುಣವನ್ನು, ನೇರ ಅಭಿವ್ಯಕ್ತಿಯನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಸಹಾನುಭೂತಿ ಮತ್ತು ಸಹನೆಗಳನ್ನು ತೋರಬಲ್ಲವರಾಗಿದ್ದರೂ ಅವರು ದೌರ್ಬಲ್ಯದಿಂದ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ. ಅವರು ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳಿಯೇ ಬಿಡುತ್ತಿದ್ದರು. ಹಾಗೆಯೇ ಆ ವ್ಯಕ್ತಿಯನ್ನು ತಮ್ಮ ವಿಶ್ವಾಸಕ್ಕೆ ಪಾತ್ರನನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಈ ಬಗೆಯ ಕೋಪ ನನಗೆ ಯಾವಾಗಲೂ ಶುದ್ಧ ಸಾತ್ವಿಕದ್ದು ಎನಿಸುತ್ತಿತ್ತು. ದೂರನ್ನು ಕೇಳಿ ಕೊಡಲೇಬೇಕಾದರೆ ಏಟನ್ನು ಕೊಡಿ, ಅನಂತರ ಅವನು ತನ್ನಿಷ್ಟದಂತೆ ನಡೆದುಕೊಳ್ಳಲಿ ಬಿಟ್ಟು ಬಿಡಿ. ಮತ್ತೆ ಅವನನ್ನು ಮೊದಲಿನಂತೆಯೇ ಭಾವಿಸಿ. ಅವನೇನಾದರೂ ಮುನಿಸಿಕೊಂಡರೆ ಅದು ನಿಮ್ಮ ಜವಾಬ್ದಾರಿಯಲ್ಲ. ಆದರೆ ಇದಕ್ಕೆ ಮುನ್ನ ನೀವು ಹೇಗೆ ಅವನ ಮಿತ್ರರಾಗಿದ್ದೀರೋ ಈಗಲೂ ನೀವು ಅವನ ಮಿತ್ರರೇ. ಆ ಅನಿಷ್ಟವಾದ ವಿಚಾರ ಬೇಗ ಕೊನೆಗೊಳ್ಳುವಂತೆಯೂ ಮರೆಯುವಂತೆಯೂ ಮಾಡಿ. ಮುಚ್ಚುಮರೆ ಇಲ್ಲದ ನೇರ ಮಾತನ್ನು ಗೌರವಿಸಿ. ಅದೇ ಮೊದಲಿನ ಧೀರೋದಾತ್ತ ರೀತಿಯಲ್ಲಿ ಅವನೊಡನೆ ವ್ಯವಹರಿಸಲು ಸಿದ್ಧರಿರುತ್ತೀರಿ. ನನಗೆ ಒಂದು ಸಂಗತಿ ಮನಸ್ಸಿಗೆ ನಾಟಿದ್ದೆಂದರೆ, ಜಿಸಿಯವರಲ್ಲಿ ಅಭ್ಯಾಸವಾಗಿ ಹೋಗಿದ್ದ ಒಂದು ನೆಡಾವಳಿ ಸಂಜೆಗತ್ತನ್ನು ಇಳಿದು ಗಾಢ ಗತ್ತಲೆಯಾಗಿ ಪರಿವರ್ತನೆಯಾಗುತ್ತಿರುವಂತೆ ಒಬ್ಬ ತೂಗುದೀಪವನ್ನು ಹಚ್ಚಲು ಓರ್ವ ಸೇವಕ ಬರುತ್ತಿದ್ದನು. ಆ ನಿಮಿಷಗಳಲ್ಲಿ ಗಿರೀಶ್ ಮಾತನಾಡುತ್ತಲೇ ಇದ್ದರೂ ಕೂಡಲೇ ಅವರು ತಮ್ಮ ಮಾತನ್ನು ನಿಲ್ಲಿಸಿ ಮುಗಿದ ಹಸ್ತಗಳನ್ನು ಹಣೆ ಮುಟ್ಟುವಂತೆ ಮೇಲೆತ್ತಿ ಶ್ರೀರಾಮಕೃಷ್ಣರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಅಲ್ಲೆಲ್ಲೋ ಒಂದು ಗಂಟೆ ಬಾರಿಸುವುದು ಕೇಳಿ ಬಂದರೂ ಅವರು ಹಾಗೆಯೇ ಮಾಡುತ್ತಿದ್ದರು. ನಂತರ ನನಗೆ ತಿಳಿದು ಬಂದುದೆಂದರೆ, ಸಂಜೆ ದೀಪ ಹಚ್ಚುವ ಸಮಯ ಮತ್ತು ಘಂಟಾನಾದಗಳು ದೇವರನ್ನು ನೆನಪಿಸಿಕೊಳ್ಳಲು ಸೂಚನೆ ನೀಡುವ ಕಾವಲಿನ ಭಟರು ಎಂದು ಅವರು ತಿಳಿದಿದ್ದರು. ಬಹುಶಃ ಇದು ಮೂಲತಃ ಸಮಾಜ ಉದಾಹರಿಸಿರುವ ನಡೆಯಲ್ಲವೇನೋ. ಈ ಒಬ್ಬ ಹಿಂದೂವಿನಲ್ಲಿ ಮಾತ್ರವೇ ನಾನು ಈ ಅಭ್ಯಾಸವನ್ನು ತೀವ್ರವಾಗಿ ಗಮನಿಸಿದ್ದು. ಅವರ ಈ ಅಭ್ಯಾಸ ನನಗೆ ಬಹಳವಾಗಿ ಹಿಡಿಸಿತು. ಹೇಗೆಂದರೆ, ಶ್ರೀರಾಮಕೃಷ್ಣರ ಸರಳವೂ ಮತ್ತು ಹೃತ್ಪೂರ್ವಕವೂ ಆದ ಒಂದು ಬೋಧನೆ ಹೀಗಿತ್ತು: ಪೂಜೆ ಎಂದರೆ ಭಗವಂತನ ನಿರಂತರ ನೆನಪಿನಲ್ಲಿರುವುದು. ಕ್ರಿಸ್ತ ಧರ್ಮದಲ್ಲಿ ಸಹೋದರ ಲಾರೆನ್ಸ್ ಇದನ್ನೇ ತಾನೇ ಬೋಧನೆ ಮಾಡಿದ್ದು. ಅವರ ಮಿತ್ರರನ್ನು ಹಿಂದೂ ಆಚರಣೆಗಳು, ಪುರಾಣಗಳು, ಸಾಹಿತ್ಯ ಮುಂತಾದವುಗಳ ಕುರಿತ ಪ್ರಶ್ನೆ ಕೇಳಿದರೆ ಅವರು ತಮ್ಮ ಮುಖವನ್ನು ತಾವು ಧರಿಸಿದ್ದ ಬಟ್ಟೆಯ ಒಳಗೆ ಹುದುಗಿಸಿಟ್ಟುಕೊಂಡಂತೆ ನನ್ನನ್ನು ನೋಡದೆಯೇ ಗುನುಗು ಉತ್ತರಗಳನ್ನು ನೀಡುತ್ತಾರೆಂದು. ಒಮ್ಮೆ ನಾನು ಗಿರೀಶ್ರಿಗೆ, ಇಂಥವರೊಡನೆ ಸಂಭಾಷಣೆ ಮಾಡುವುದಾದರೂ ಹೇಗೆ? ನಾನು ಕಲಿತುಕೊಳ್ಳಬೇಕೆಂದಿರುವ ಅದೆಷ್ಟೋ ಸಂಗತಿಗಳು ಈ ಜನರಿಗೆ ತಿಳಿದಿವೆ. ಅವರೇಕೆ ಹೀಗೆ ವಿಚಿತ್ರವಾಗಿ ನಡೆದುಕೊಳ್ಳುತ್ತಾರೆ ಎಂದು ದೂರು ಹೇಳಿದನು. ಗಿರೀಶ್ ನಕ್ಕುದ್ದೇ ನಕ್ಕುದ್ದು. ಗಿರೀಶ್ ಭಾರತದಿಂದ ಹೊರಗೆ ಹೋದವರಲ್ಲ, ಆದರೂ ಅವರು ವಿದೇಶಿಯರ ರೀತಿ ರಿವಾಜುಗಳನ್ನು ಬಲ್ಲವರಾಗಿದ್ದರು. ಹಿಂದೂ ಪುರುಷರು ಪಶ್ಚಿಮದ ಸ್ತ್ರೀಯರನ್ನು ಭೇಟಿ ಮಾಡಿದಾಗ ಹಾಸ್ಯಾಸ್ಪದವಾಗಿ ಪೇಚಾಡುತ್ತಾ ಮುಖ ಹೇಡಿಗಳಂತೆ ಏಕೆ ವರ್ತಿಸುತ್ತಾರೆಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಹೌದು, ಈ ರೀತಿಯ ನಡೆ ವಿವೇಚನೆಯಿಲ್ಲದ್ದು, ಪುಟ್ಟ ಸೋದರಿ. ಆದರೆ ಅವರದು ನಾಚಿಕೆಯ ಸ್ವಭಾವ. ಅವರು ಸ್ವತಂತ್ರವಾಗಿ ಮತ್ತು ನೇರವಾಗಿ
ಸ್ತ್ರೀಯರೊಂದಿಗೆ ವ್ಯವಹರಿಸಲು ಅಭ್ಯಾಸ ಮಾಡಿಕೊಂಡವರಲ್ಲ. ಹೀಗೆ ನಡೆದುಕೊಳ್ಳುವುದೇ ಅವರು ಸ್ತ್ರೀಯರಿಗೆ ಗೌರವ ತೋರುವ ರೀತಿ ಎಂದುಕೊಂಡಿದ್ದಾರೆ. ಇಲ್ಲಿ ಕುಳಿತು ನೀವು ಧರ್ಮ, ದರ್ಶನ, ತತ್ವ ಮುಂತಾದ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದೆ ಎಂಬುದನ್ನು ತೋರಿಸಿ ಅವರನ್ನು ಬೆರಗು ಮಾಡುತ್ತಿದ್ದೀರಿ. ಒಬ್ಬ ಹಿಂದೂ ನನ್ನ ತಾಯಿ, ಸಹೋದರಿ, ಪತ್ನಿಯನ್ನು ಬಿಟ್ಟು ಪರಸ್ತ್ರೀಯರನ್ನು ನೇರವಾಗಿ ನೋಡಬಾರದೆಂಬ ಪದ್ಧತಿ ಇಲ್ಲಿಯದು. ಈ ಅಂಶವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಹಾಗೆ ಮಾಡುವುದು ಗೌರವಯುತ ನಡೆಯಲ್ಲ ಎಂದು ಇಲ್ಲಿನವರು ತಿಳಿಯುತ್ತಾರೆ. ನಾನು ಉತ್ತರಿಸಿದೆನು, ನಮ್ಮಲ್ಲಿ ಇದು ಅಸಭ್ಯ ವರ್ತನೆ. ಮಾತನಾಡುವವರನ್ನು ನೋಡದಿರುವುದು ನುಣುಚಿಕೊಳ್ಳುವ ಸ್ವಭಾವವೆಂದು ಭಾವಿಸುತ್ತಾರೆ. ಆದುದರಿಂದ ನಮಗೆ ಸರಿಯಾಗಿ ಮಾತನಾಡುವುದನ್ನು ಹೇಳಿಕೊಡುತ್ತಾರೆ. ನಿಮ್ಮಲ್ಲಿ ಹಾಗೆ ನಡೆದುಕೊಳ್ಳುವುದಿಲ್ಲ. ವೃದ್ಧರಾಗಿದ್ದ ಗಿರೀಶ್ ನಕ್ಕರು. ನಿಮ್ಮೊಂದಿಗೆ ಅವರು ಮುಕ್ತವಾಗಿರಲು ಏನು ಮಾಡಬೇಕೆಂದು ನಾನು ತಿಳಿಸಲೇನು? ನಮ್ಮ ದೇಶದಲ್ಲಿ ನೀವು ಸಂಬಂಧವೊಂದನ್ನು ರೂಪಿಸಿಕೊಂಡರೆ ಆಗ ಪುರುಷರು ಸಹಜವಾಗಿ ವ್ಯವಹರಿಸಬಹುದು. ಅವರಿಗೆ ನೀನು ಅವರ ಸೋದರಿ ಎಂದು ಏಕೆ ಹೇಳಬಾರದು? ಹಾಗಾಗಿ ನಾನು ಗಿರೀಶ್ ಭೇಟಿಯ ಸಮಯದಲ್ಲಿ ಅಲ್ಲಿದ್ದ 5-6 ಗಂಡಸರನ್ನು ಕುರಿತು ಹೇಳಿದೆ. ನಾನು ಬಹಳ ದೂರದ ದೇಶದಿಂದ ಭಾರತಕ್ಕೆ ಬಂದಿದ್ದು, ಪಾಶ್ಚಿಮಾತ್ಯ ದೇಶಗಳಲ್ಲಿ ಪುರುಷರು ಮತ್ತು ಸ್ತ್ರೀಯರು ಹೇಗೆ ಸಲುಗೆಯಿಂದ ಮಾತನಾಡುತ್ತಾರೋ ಹಾಗೆ ಮಾತನಾಡುತ್ತಾ ನನಗೆಷ್ಟು ಸಾಧ್ಯವೋ ಅಷ್ಟನ್ನು ಕಲಿಯಬೇಕೆಂದಿದ್ದೇನೆ. ಹಾಗಾಗಿ ನೀವೆಲ್ಲರೂ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಲಿ ಎಂಬುದು ನನ್ನ ಬಯಕೆ. ಹೇಗೆಂದರೆ ಗಿರೀಶ್ ಈಗಾಗಲೇ ನನ್ನನ್ನು ತಮ್ಮ ಸೋದರಿ ಎಂದು ಗೌರವಿಸಿದ್ದಾರೆ. ಆದ್ದರಿಂದ ನೀವು ಇನ್ನು ಮುಂದೆ ನನ್ನನ್ನು ನಿಮ್ಮ ಸೋದರಿ ಎಂದು ತಿಳಿಯಿರಿ ಎಂದು ವಿವರಿಸಿದೆನು. ಆ ಕೂಡಲೇ ಅಲ್ಲಿ ಅದೆಂತಹ ಪರಿವರ್ತನೆ! ಉತ್ತರೀಯಗಳೊಂದಿಗಿದ್ದ ಅವರ ಮುಖಗಳು ಹೊರಬಂದವು. ಪ್ರಥಮ ಬಾರಿಗೆ ನಾನು ಅವರ ಗಲ್ಲಗಳನ್ನು ನೋಡಿದೆನು. ಆ ಬಳಿಕ ನಾನು ಅಲ್ಲಿಗೆ ಬಂದಾಗ ಮತ್ತು ಅಲ್ಲಿಂದ ಹೊರಡುವಾಗ ಅವರಿಂದ ಗೌರವ ಸೂಚಕ ಮೃದುನಗೆ ಮತ್ತು ಸಹಾಯ ಹಸ್ತ ದೊರಕತೊಡಗಿತು. ಅದರಲ್ಲೂ ವಿಶೇಷವಾಗಿ ಜಿಸಿಯವರ ಕಾರ್ಯದರ್ಶಿ ಮತ್ತು ಅಲ್ಲಿಗೆ ಆಗಾಗ ಬರುತ್ತಿದ್ದ ಗಿರೀಶರ ಅಭಿಮಾನಿಯಾಗಿದ್ದ ಒಬ್ಬ ಹಿಂದೂ ವೈದ್ಯರಿಂದ ನನಗೆ ಅಪಾರ ಗೌರವ ದೊರೆಯತೊಡಗಿತು. ಇದಾದ ಮೇಲೆ ಗಿರೀಶ್ ಮತ್ತು ಅವರುಗಳ ನಡುವೆ ಅಥವಾ ಗಿರೀಶ್ ಮತ್ತು ನನ್ನ ನಡುವೆ ಸಹಜವಾದ ಸಾಧಾರಣವಾದ ಮಾತುಕತೆ ನಡೆಯುತ್ತಿತ್ತು. ಮಾತ್ರವಲ್ಲದೆ ಅಲ್ಲಿ ಸಮಾವೇಶಗೊಂಡವರೆಲ್ಲರೂ ನೇರವಾಗಿ ಮಾತಿನಲ್ಲಿ ಭಾಗಿಯಾಗತೊಡಗಿ ನನ್ನನ್ನು ಅವರೆಲ್ಲರೂ ನೇರವಾಗಿ ಸಂಬೋಧಿಸುತ್ತಿದ್ದರು. ಹೀಗೆ ಪ್ರಥಮ ಬಾರಿ ನಡೆದಾಗ ಗಿರೀಶ್ ನನ್ನ ಕಡೆ ನೋಡಿ ಕಣ್ಣು ಮಿಟುಕಿಸಿ ನಕ್ಕರು. ಆ ಕೂಡಲೇ ಅವರು ನಾನು ಏನನ್ನಾದರೂ ಅವರ ಮಿತ್ರರಿಂದ ಕಲಿಯುತ್ತಿದ್ದೇನೆ ಎನ್ನುವುದಾದರೆ ಅವರೂ ಸಹ ವಾಸ್ತವದಲ್ಲಿ ನನ್ನ ಮೂಲಕ ಪಾಶ್ಚಿಮಾತ್ಯ ಸ್ತ್ರೀ ಪುರುಷರ ನಡೆನುಡಿಯ ಬಗೆಗೆ ಕಲಿಯಬೇಕಾದುದೂ ಇದೆ ಎಂದರು. ಇದನ್ನು ಓದುತ್ತಿರುವ ಓದುಗರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ನಾನು ಇಲ್ಲಿ ಬರೆಯುತ್ತಿರುವುದು 1/4 ಶತಮಾನದ ಹಿಂದಿನ ಭಾರತವನ್ನು ಕುರಿತು. ಆಶ್ಚರ್ಯವೆಂದರೆ ಆಚರಣೆಗೆ ಸಂಬಂಧಿಸಿದ ಬದಲಾವಣೆಗಳು ಈ ಪುರಾತನ ದೇಶದಲ್ಲಿ ಅದೆಷ್ಟು ನಿಧಾನವಾಗಿ ಜಾರಿಗೆ ಬರುತ್ತವೆ. ಬೇರೆಯವರಿಗೆ ಗೌರವ ತೋರುವುದು ಗಿರೀಶ್ ಅವರ ಅಪೂರ್ವ ಗುಣಗಳಲ್ಲೊಂದು. ಬೇರೆಯವರು ಅವರ ಪಾದಗಳನ್ನು ಮುಟ್ಟಲು ಅವಕಾಶ ನೀಡಿದುದನ್ನು ನಾನು ಕಂಡದ್ದೇ ಇಲ್ಲ. ಈ ಬಗೆಯ ವಂದನೆ ಈ ದೇಶದಲ್ಲಿ ಕೇವಲ ಸಂತ ಮಹಂತರಿಗೆ ಮೀಸಲಾದುದು. ಅವರ ವಿಶೇಷವಾದ ವಿನೀತ ಗುಣವನ್ನು ಕಂಡು ನಾನು ಅವಾಕ್ಕಾದ ಘಟನೆಯನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳುತ್ತೇನೆ. ಅವರ ಸಮ್ಮುಖದಲ್ಲಿಯೇ ಅವರಿಗಿಂತ ಕೆಳದರ್ಜೆಯ ಅವರ ಮಿತ್ರವರ್ಗದ ವ್ಯಕ್ತಿಯೊಬ್ಬರು ಧಾರಾಳವಾಗಿ ಈ ಬಗೆಯ ವಂದನೆಯನ್ನು ಸ್ವೀಕರಿಸುವುದನ್ನು ನಾನು ಕಂಡೆನು. ಅವರ ಗುಂಪಿನಲ್ಲಿದ್ದ ಅಂತಹ ಅನಾಮಧೇಯ ವ್ಯಕ್ತಿಯೊಬ್ಬರಿಗೆ ಈ ಬಗೆಯ ಗೌರವಾದರಗಳು ಸಂದುದ್ದನ್ನು ಕಂಡು ಗಿರೀಶ್ ತಾಳ್ಮೆಯಿಂದ ತಮ್ಮ ಸೌಶೀಲ್ಯವನ್ನು ಮೆರೆದುದು ಆಶ್ಚರ್ಯವೆನಿಸಿತು. ಬಜಾರಿನಲ್ಲಿನ ರೋಗಿಯೊಬ್ಬನಿಗೆ ಔಷಧ ಕೊಂಡೊಯ್ಯಲು ಗಿರೀಶ್ ಬಳಿಗೆ ಒಬ್ಬ ದೂತ ಆಗಾಗ್ಗೆ ಬರುತ್ತಿದ್ದನು. ಆಗ ಅವರು ತಮ್ಮ ಅದ್ಭುತ ಮಾತುಗಾರಿಕೆಯನ್ನು ನಿಲ್ಲಿಸುತ್ತಿದ್ದರು. ಹಾಗೆಯೇ ತಮ್ಮನ್ನು ಸುತ್ತುವರಿದ ಆರಾಧಕರನ್ನು ಗಮನಿಸದೆ ತಮ್ಮ ಗಮನವನ್ನು ಔಷಧಿಯ ಪೆಟ್ಟಿಗೆಯ ಕಡೆಗೆ ಹರಿಸಿ ರೋಗಿಯ ತೊಂದರೆ ಏನೆಂದು ವಿಚಾರಿಸುತ್ತಿದ್ದರು. ಕೆಲವೊಮ್ಮೆ ನಮ್ಮನ್ನು ಅಲ್ಲಿ
ಹಾಗೆಯೇ ಬಿಟ್ಟು ಕಾಯಿಲೆ ಏನೆಂದು ಸ್ವತಃ ತಾವೇ ಪರೀಕ್ಷಿಸಿ ಔಷಧಿ ನೀಡಲು ಎದ್ದು ಹೋಗುತ್ತಿದ್ದರು. ಇಲ್ಲದಿದ್ದರೆ ಔಷಧಿಯನ್ನು ಕೊಡುತ್ತಾ ಭರವಸೆಯ ಮಾತುಗಳನ್ನು ಹೇಳಿ ಆ ದೂತನನ್ನು ಕಳಿಸುತ್ತಿದ್ದರು. ಶ್ರೀರಾಮಕೃಷ್ಣರ ಕೈಯ ಯಂತ್ರ ಮಾತ್ರವಾಗಿದ್ದ ತನಗೆ ಪರರ ಬಾಧೆಗಳನ್ನು ಪರಿಹರಿಸಲು ಈ ವೈದ್ಯಕೀಯ ಪದವಿ ಪ್ರಮಾಣ ಪತ್ರ ಒಂದು ನಿಮಿತ್ತ ಎಂದು ಆತ ನಂಬಿದ್ದರು. ಅವರು ಔಷಧಿಯನ್ನು ಕೊಡುವ ಮುಂಚೆ ಅದನ್ನು ತಮ್ಮ ಮುಗಿದ ಹಸ್ತಗಳಲ್ಲಿಟ್ಟುಕೊಂಡು ಶ್ರೀರಾಮಕೃಷ್ಣರನ್ನು ನೆನೆದು ದೇವರಿಗೆ ತೋರಿ ಅದಕ್ಕೆ ಗುಣಪಡಿಸುವ ಶಕ್ತಿ ಬರಲಿ ಎನ್ನುವಂತೆ ಬೇಡಿ ಪ್ರಾರ್ಥಿಸುತ್ತಾ ರೋಗಿಗೆ ಇದ್ದುದನ್ನು ನಾನು ಕಂಡಿದ್ದೇನೆ. ಹಾಗೆಯೇ ಗಿರೀಶ್ರಲ್ಲಿ ರೋಗಿಯ ವಿಶ್ವಾಸವು ಅಷ್ಟೇ ದೃಢವಾಗಿರುತ್ತಿತ್ತು. ಆದ್ದರಿಂದ ಗಿರೀಶ್ ಅನೇಕ ರೋಗಗಳನ್ನು ಗುಣಪಡಿಸಿದ್ದುಂಟು. ಬೇರೆಯವರ ಹಣಕಾಸಿನ ಸಮಸ್ಯೆ, ಮಾನಸಿಕ ತೊಂದರೆ ಮತ್ತು ಕೌಟುಂಬಿಕ ಸಮಸ್ಯೆಗಳಿಗೂ ನೆರವು ನೀಡಲು ಅವರ ಸಹಾನುಭೂತಿಯ ಗುಣ ಸದಾ ಸಿದ್ಧವಿರುತ್ತಿತ್ತು. ಗಿರೀಶ್ ಅವರು ಜಾತಿಯ ಕಟ್ಟುಕಟ್ಟಳೆಗಳನ್ನು ದೂರವಿಟ್ಟು ಸಮಾನತೆಯನ್ನು ಬೆಂಬಲಿಸುವ ವೇದಾಂತಿಯಾಗಿದ್ದರು. ಒಮ್ಮೆ ಅವರ ಅಸ್ತಮಾ ಕಾಯಿಲೆ ಉಲ್ಬಣಗೊಂಡು ಜೊತೆಗೆ ಅಜೀರ್ಣದ ತೊಂದರೆಗೂ ಒಳಗಾಗಿದ್ದಾಗ ನಾನು ಆಚರಿಸುತ್ತಿದ್ದ ಆಹಾರ ಪಥ್ಯದಲ್ಲಿ ಆಸಕ್ತಿ ತೋರಿದರು. ಅವರು ಬ್ರಾಹ್ಮಣರಲ್ಲದವರು ಮಾಡಿದ ಅಡುಗೆಯ ಪದಾರ್ಥಗಳನ್ನು ಸ್ವೀಕರಿಸುತ್ತಾರೋ ಇಲ್ಲವೋ ಎಂದು ನನಗೆ ಸಂಶಯವಿತ್ತು. ಆದರೆ ನಾನು ಒಂದೆರಡು ಸರಳ ತಿನಿಸುಗಳನ್ನು ಸಿದ್ಧಪಡಿಸಿಕೊಂಡು ಅವರಲ್ಲಿಗೆ ಒಯ್ದೆನು. ನನ್ನ ಸಂತೋಷಕ್ಕೆ ಅವರು ತಿಂದು ಅವುಗಳ ರುಚಿಯನ್ನು ಆನಂದಿಸಿದರು. ಇದಕ್ಕೆ ಕಾರಣ ಅವರು ನನ್ನನ್ನು ಒಪ್ಪಿಕೊಂಡಿದ್ದರು. ಯಾರೇ ಇರಲಿ, ಅವರು ಸತ್ಯಾನ್ವೇಷಕರಾಗಿದ್ದರೆ ಅವರನ್ನು ಸೋದರ ಅಥವಾ ಸೋದರಿ ಎಂದು ಸ್ವೀಕರಿಸುತ್ತಿದ್ದರು. ಹಾಗಾಗಿ ನಾನು ಅವರ ದೃಷ್ಟಿಯಲ್ಲಿ ಮ್ಲೇಚ್ಛಳಾಗಿರಲಿಲ್ಲ. ಹಿಂದೂ ಅಲ್ಲದವರನ್ನು ಸೋದರರಂತೆ ಭಾವಿಸುವ ಗಿರೀಶನ ಗುಣ ಹಿರಿದಾದುದು. ಮ್ಲೇಚ್ಛನೊಬ್ಬ ಸಾಂಪ್ರದಾಯ ಹಿಂದುವಿನಂತೆ ಊಟ, ಉಪಚಾರ, ವೇಷಭೂಷಣಾದಿ ಮಾಡಿಕೊಂಡರೂ ವೇದ ಉಪನಿಷತ್ತುಗಳ ವಾಕ್ಯಗಳನ್ನು ಉದ್ಧರಿಸಿ ಹೇಳುತ್ತಾ ತಾನೊಬ್ಬ ವಿಶಾಲ ಮನೋಭಾವದವನೆಂದು ತೋರಿಸಿಕೊಳ್ಳುವ ಹಿಂದೂ ತನಗೂ ಮ್ಲೇಚ್ಛನಿಗೂ ನಡುವೆ ಭದ್ರ ಬೇಲಿಯನ್ನು ಹಾಕಿಕೊಂಡಿರುತ್ತಾನೆ ಎಂದು ತಮ್ಮ ಅನುಭವದಿಂದ ಅವರರಿತರು ಗಿರೀಶನ ಈ ಔದಾರ್ಯ ಗುಣಕ್ಕೆ ಮಾರಿ ಹೋಗಿದ್ದರು. ನಾನಿದ್ದ ಕೋಲ್ಕತ್ತೆಯ ವಸತಿ ಗೃಹವೊಂದಕ್ಕೆ ಒಬ್ಬ ಗಿರೀಶ್ ಬಂದು ನನ್ನೊಂದಿಗೆ ಯುರೋಪಿನ ಊಟವನ್ನು ಸವಿದಿದ್ದರು. ಅವರ ಮಡಿವಂತ ಸ್ನೇಹಿತರಿಗೆ ಅದೆಂತಹ ಆಘಾತವಾಗಿರಬಹುದು. ಅವರನ್ನು ಅಂದು ಕಂಡಂತೆ ಇಂದಿಗೂ ನಾನು ಕಲ್ಪಿಸಿಕೊಳ್ಳಬಲ್ಲೆನು. ಇಂದು ಅವರು ನಾನಿದ್ದ ಕೊಠಡಿಯ ಪಡಸಾಲೆಯಲ್ಲಿ ಉದ್ದವಾದ ಬಿಳಿ ಪಂಚೆಯುಟ್ಟು ಸ್ವಚ್ಛವಾದ ಇಳಿಬಿದ್ದ ಕೋಟನ್ನು ಧರಿಸಿ ಮೇಲೆ ರೇಷ್ಮೆಯ ಉತ್ತರೀಯ ಹಾಕಿಕೊಂಡು ಕೈಯಲ್ಲಿ ಒಂದು ಬೆತ್ತ ಹಿಡಿದು ಕಾಣಿಸಿಕೊಂಡಿದ್ದರು. ಅವರಾಗ ಎತ್ತರದ ನಿಲುವಿನ ವೃದ್ಧರು. ಆದರೂ ಅವರದು ಎದ್ದು ಕಾಣುವ ಬಲಿಷ್ಠ ಶರೀರ. ಅವರು ನಿಂತ ನಿಲುವು ಒಬ್ಬ ಸೈನ್ಯದ ಅಧಿಕಾರಿಯ ಗಾಂಭೀರ್ಯದ್ದು. ಮರ್ಯಾದೆಯ ಸಾಕಾರ ಮೂರ್ತಿ ಅವರು. ಊಟ ಮಾಡುವಾಗ ಅವರಿಗೆ ಕವಲು ಚಮಚವನ್ನು ಉಪಯೋಗಿಸುವುದು ಕಷ್ಟವೇ ಆಗಿತ್ತು. ಆದರೆ ನಮ್ಮ ಮುಸ್ಲಿಂ ಹುಡುಗ ಅವರು ಕುಳಿತಿದ್ದ ಕುರ್ಚಿಯ ಹಿಂದೆಯೇ ನಿಂತು ಬಂಗಾಳಿಯಲ್ಲಿ ಅವರಿಗೆ ಪಿಸುಮಾತುಗಳಿಂದ ಸೂಚನೆಗಳನ್ನು ನೀಡುತ್ತಿದ್ದನು. ಆಗ ನನ್ನಲ್ಲಿ ಕೆಟ್ಟ ನಡವಳಿಕೆ ಇದ್ದುದಾಗಿದ್ದರೆ ಯುರೋಪಿಯನ್ನಳ ಆತಿಥ್ಯಕ್ಕೆ ಬಂದು ಊಟದ ಟೇಬಲ್ ಬಳಿ ಕುಳಿತು ಗಿರೀಶ್ ಅನುಭವಿಸಿದ ಫಜೀತಿಯನ್ನು ಕಂಡು ಅವಹೇಳನದ ನಗೆಯನ್ನು ನಗುತ್ತಿದ್ದೆನೇನೋ. ಆದರೆ ಅವರು ನನ್ನ ಮನೆಗೆ ಈ ಕಿರು ಭೇಟಿಯಿತ್ತು. ನನ್ನ ಮನದಲ್ಲಿ ಅವರು ಉಳಿಸಿದ ಈ ಸುಂದರ ಚಿತ್ರಕ್ಕೆ ನಾನು ಅವರಿಗೆ ಚಿರಋಣಿ. ಅವರ ತಿಳಿಯಾದ ಅಷ್ಟೇ ನವಿರಾದ ಬುದ್ಧಿವಂತಿಕೆಯ ಹಾಸ್ಯ ಪ್ರಜ್ಞೆ ಅಪರೂಪದ್ದು. ಅವರು ಕಥೆಯೆಂದು ಏನನ್ನಾದರೂ ಹೇಳತೊಡಗಿದರೆ ಕೇಳುವುದು ಒಂದು ಸುಸಂದರ್ಭ. ಅವರಲ್ಲಿದ್ದ ನಾಟಕೀಯ ಕಥಾ ವಿಸ್ತರಣೆ ಮತ್ತು ಬಹು ಸುಂದರವಾದ ಇಂಗ್ಲಿಷ್ ಭಾಷೆ ಮನಸೂರೆಗೊಳ್ಳುತ್ತಿತ್ತು. ನನಗೆ ಅವರು ಅನೇಕ ಐತಿಹ್ಯಗಳನ್ನು ಕುರಿತು ಹೇಳಿದ್ದುಂಟು ಮತ್ತು ನಮ್ಮ ನಡುವಿನ ಮಾತುಕತೆಗಳ ಸಂದರ್ಭಗಳಿಗೆ ಹೊಂದಿಕೊಂಡಂತೆ ವಿಷಯವನ್ನು ಒಂದು ಪೌರಾಣಿಕ ಘಟನೆಯ ಉದಾಹರಣೆಯೊಂದಿಗೆ ಚಿತ್ರಗೊಳಿಸಿ ವಿವರಿಸುತ್ತಿದ್ದರು. ಅವರ ಹುಟ್ಟು ಅಭಿನೇತ. ಅವರ ಆಂತರಿಕ ಬದುಕಿನ ಬಗೆಗೆ ಮತ್ತು ಅವರ ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತು ಅವರು ಮಾತನಾಡಿದ್ದು ಇಲ್ಲವೇ ಇಲ್ಲ ಎನ್ನಬಹುದು. ಧ್ಯಾನದಲ್ಲಿ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಅವರು ಒಮ್ಮೆ ಒಂದು ರೂಪಕಲಾಂಕಾರದ ಸಹಾಯದಿಂದ ಹೀಗೆಂದು ಉತ್ತರಿಸಿದ್ದರು:
ಆ 3 ದಿನಗಳ ಪೂರ್ತಿ ನಾನು ದರ್ಶನ ಮಾಡಿದೆ. ಹೇಗೆಂದರೆ ಜಗನ್ಮಾತೆ ದಿವ್ಯಾಭರಣ ಭೂಷಿತೆಯಾಗಿದ್ದಂತೆ. ಶ್ರೀರಾಮಕೃಷ್ಣರ ಬಹುತೇಕ ಶಿಷ್ಯರೆಲ್ಲರೂ ದೇವರನ್ನು ಕುರಿತು ಅವನು ಈ ಜಗತ್ತಿಗೆ ತಂದೆಯೆಂದೋ ಅಥವಾ ತಾಯಿಯೆಂದೋ ಅವರಿಂದ ಕಲಿತಂತೆಯೇ ಹೇಳುತ್ತಿದ್ದರು. ಗಿರೀಶರಿಗೆ ಈ ಬ್ರಹ್ಮಾಂಡವೆಂಬುದು ಶಾಶ್ವತವಾದ ಆ ದೇವನನ್ನು ಮರೆಮಾಡಿಕೊಂಡಿರುವ ಕೇವಲ ಮಾಯಾಜವನಿಕೆಯಾಗಿತ್ತು. ವಿವೇಕಾನಂದರು ಸ್ಥಾಪಿಸಿದ್ದ ಗಂಗಾ ನದಿಯ ದಡದಲ್ಲಿದ್ದ ಬೇಲೂರು ಮಠದಿಂದ ಹಿಂತಿರುಗುತ್ತಾ ಅನ್ನಪೂರ್ಣ ಘಟ್ಟಾದಲ್ಲಿ ದೋಣಿಯನ್ನು ಬಿಟ್ಟು ಇಳಿದು ಬಾಗ್ ಬಜಾರ್ ಕಡೆಗಿನ ರಸ್ತೆಯ ಮೆಟ್ಟಿಲುಗಳನ್ನು ಹತ್ತತೊಡಗಿದೆ. ಆಗ ನದಿ ತೀರದಿಂದ ಮನೆಯ ಹಾದಿ ಹಿಡಿದಿದ್ದ ಗಿರೀಶ್ರನ್ನು ಕಂಡೆನು. 4 ಮಾತುಗಳು ನಮ್ಮ ನಡುವೆ ನಡೆದ ಬಳಿಕ ನನಗೂ ಸ್ನೇಹಿತರೇ ಆಗಿದ್ದವರೊಂದಿಗೆ ಗಿರೀಶ್ ತಮ್ಮ ಮನೆಯ ಕಡೆ ಹೊರಟರು. ನಂತರ ಆ ಸ್ನೇಹಿತ ನನಗೆ ಗಿರೀಶ್ ಅಲ್ಲಿನ ರಸ್ತೆ ಬದಿಯಲ್ಲಿದ್ದ ಎಲ್ಲಾ ದೇವಾಲಯಗಳ ಮುಂದೆ ಕೈ ಜೋಡಿಸಿ ವಂದಿಸಿರೆಂದು ಹೇಳಿದೆನು. ಅವರು ತಡವಾಗಿ ಮನೆಗೆ ಬರುತ್ತಿದ್ದುದಕ್ಕೆ ಕಾರಣ ಕೇಳಿದಾಗ ಅವರೇ ಹೇಳಿದರು, ನಾನು ಯಾವೊಂದು ಆಲಯವನ್ನು ಕಡೆಗಣಿಸಲಾರೆನು. ಅವರು ಹೀಗೆ ಮಾಡುವುದು ದೇವರಿಗೆ ಗುಲಾಮನಾಗಿರಬೇಕೆಂಬ ವಿಚಾರದಿಂದಲ್ಲ. ಅದಕ್ಕೆ ಬದಲಾಗಿ ಆಧ್ಯಾತ್ಮ ಜೀವಿಯಾದವನು ತಾನಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಭಗವಂತನನ್ನು ಕುರಿತು ಚಿಂತಿಸುತ್ತಿರಬೇಕೆಂಬ ಹಂಬಲದಿಂದ ಅವರು ಹೀಗೆ ನಡೆದುಕೊಳ್ಳುತ್ತಿದ್ದರು. ಪ್ರತಿಯೊಂದು ಆತ್ಮವು ನಿರಂತರ ಬದಲಾವಣೆಗೆ ಒಳಪಡುವ ಈ ಜಗತ್ತಿನ ಆಕರ್ಷಣೆಗಳಿಂದ ವಿಚಲಿತಗೊಳ್ಳದೇ ಇರುವಂತಾಗಿ ಅದು ಭಗವಂತನ ಆರಾಧನೆಯಿಂದ ವಂಚಿತವಾಗಬಾರದೆಂಬುದು ಅವರ ಭಾವನಾತ್ಮಕ ಆಶ್ರಯ. ನನಗೆ ಅನಿಸಿದ ಪ್ರಕಾರ ಅವರ ಆಧ್ಯಾತ್ಮಿಕ ಹೂರಣ ಹದವಾಗಿ ಬೆರೆತ ಭಕ್ತಿ ಮತ್ತು ಕರ್ಮ ಮಾರ್ಗಗಳ ಅನುಭಾವಿಕ ಮತ್ತು ಆಚರಣೆಯ ಸಮರದ ಮಾರ್ಗ. ಅತೀಂದ್ರಿಯ ಶಕ್ತಿಗಳ ಅಭಿವ್ಯಕ್ತಗಳು ನೈಜ ಆಧ್ಯಾತ್ಮಿಕತೆಯ ಪ್ರಗತಿಗೆ ಅಡ್ಡಿಗಳೆಂದು ತಿಳಿದು ಅವರೆಂದು ಆ ವಿಚಾರಗಳ ಬಗೆಗೆ ಮಾತನಾಡಿದುದನ್ನು ನಾನು ಕೇಳಿದ್ದಿಲ್ಲ. ನಾನು ನನ್ನ ಪಶ್ಚಿಮದ ದೇಶಕ್ಕೆ ಮರಳಿ ಹಿಂದಿರುಗಿದ ಬಳಿಕ ಗಿರೀಶ್ರಿಂದ ಬರುತ್ತಿದ್ದ ಪತ್ರಗಳು ನನಗೆ ಸಮಾಧಾನ ಮತ್ತು ಸ್ಫೂರ್ತಿಯನ್ನು ನೀಡುತ್ತಿದ್ದೆವು. ಹಾಗೆ ಬರುತ್ತಿದ್ದ ಪತ್ರಗಳು ಕ್ರಮೇಣ ಅಪರೂಪವಾಗತೊಡಗಿದಾಗ ಅವರನ್ನು ಕುರಿತ ನೆನಪುಗಳನ್ನು ಮತ್ತು ನಮ್ಮ ನಡುವಿನ ಸಂಭಾಷಣೆಗಳನ್ನು ನಾನು ಟಿಪ್ಪಣಿಯ ರೂಪದಲ್ಲಿ ದಾಖಲಿಸತೊಡಗಿದನು. ನಾನು ಭಾರತವನ್ನು ಬಿಟ್ಟು ಹೊರಡುವ ದಿನದವರೆಗಿನ ಟಿಪ್ಪಣಿ ಮುಕ್ತಾಯಗೊಂಡ ಸ್ವಲ್ಪ ಸಮಯಕ್ಕೆ ಮುಂಚೆ ಅವರ ನಿಧನದ ವಾರ್ತೆ ಮುಟ್ಟಿತು. ಆ ಬಳಿಕ ಅವರ ಕೊಠಡಿಯಲ್ಲಿ ದೊರೆತ ಪೂರ್ಣಗೊಳ್ಳದ ಪತ್ರವೊಂದನ್ನು ನನಗೆ ಕಳುಹಿಸಿಕೊಟ್ಟರು. ಜಿಸಿ ಸ್ನೇಹಿತರ ವೃತ್ತದಲ್ಲಿದ್ದ ಮತ್ತು ಅವರ ಕಾರ್ಯದರ್ಶಿಗೆ ಆಗಾಗ ಸಹಾಯ ಮಾಡುತ್ತಿದ್ದ ಒಬ್ಬ ಹಿಂದೂ ಮಿತ್ರರು ನನಗೆ ಹೀಗೆ ಬರೆದರು. ನಾನು ಅರ್ಥ ಮಾಡಿಕೊಂಡಿರುವಂತೆ ಗಿರೀಶರ ಮಹಾನ್ ಚೇತನ ಅವರ ಕೊನೆಯ ಅನಾರೋಗ್ಯದ ಸ್ಥಿತಿಯಲ್ಲಿ ಒಂದೇ ಧ್ಯೇಯವನ್ನು ಹೊಂದಿದ್ದಿತು. ಅವರ ಎಲ್ಲಾ ಅಪೇಕ್ಷೆಗಳನ್ನು ಕಳೆದುಕೊಂಡು ತನ್ನ ಪರಮ ಪ್ರೀತಿ ಪಾತ್ರನಾದ ಪರಮಾತ್ಮನ ಶಾಶ್ವತವೂ ನಿತ್ಯ ನೂತನವೂ ಆದ ದಿವ್ಯ ಭವ್ಯ ಧಾಮದಲ್ಲಿ ಅವನನ್ನು ಸೇರುವುದು. ಈ ಸಮಯದಲ್ಲಿ ಅವರಿಗಿದ್ದ ವಾರ್ತೆ ತನ್ನದೇ ಆದ ಯಾವ ಆಸೆಯನ್ನೂ ಇಟ್ಟುಕೊಳ್ಳದೆ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿಕೊಂಡು ಇರಬೇಕು ಎಂಬುದು. ರೂಪರಹಿತನಾದ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಾಗದ ತನ್ನ ಅಸಹನೆಯಿಂದ ಈ ಆಸೆಯನ್ನು ಅವನಿಗೆ ಅರ್ಪಿಸಿ ಸಮರ್ಥಿಸಿಕೊಂಡರು. ಅವರು ಕಟ್ಟ ಕಡೆಯದಾಗಿ ನಮಗೆಲ್ಲ ಕೇಳುವಂತೆ ಆಡಿದ ಮಾತುಗಳೆಂದರೆ, ಈಗ ನೀವು ಬಂದಿದ್ದೀರಿ, ನನ್ನೆಲ್ಲ ಭ್ರಮೆಗಳನ್ನು ಕಳೆದು ನಾನು ಹೊರಡಲು ಅವಕಾಶ ಕೊಡಿ, ನಾನು ಹೋಗಲು ಅವಕಾಶ ಕೊಡಿ. ಆ ಸಮಯದಲ್ಲಿ ಅವರ ಪಾದಗಳ ಬಳಿ ಕೂರುವ ಅವಕಾಶ ದೊರಕಿದ್ದೇ ಪೂರ್ವ ಪುಣ್ಯದ ಫಲವೆಂದು ತಿಳಿಯುತ್ತೇನೆ. ಅದಕ್ಕಾಗಿ ನಾನು ಎಂದೆಂದಿಗೂ ಚಿರಋಣಿ. ಅವರ ಕಣ್ಣು ತೆರೆಸುವ ಪ್ರೀತಿಯ ಮಾರ್ಗದರ್ಶನದ ಉಡುಗೊರೆ ನನಗೆ ದಿನದಿನವೂ ದೊರಕದೇ ಇದ್ದಿದ್ದರೆ ನನ್ನಲ್ಲಿ ಬೆಳೆಯಲಿದ್ದ ಅಜ್ಞಾನದ ಪರ್ವತದ ಎತ್ತರವನ್ನು ನಾನೀಗ ಊಹಿಸಿಕೊಳ್ಳಲಾರೆನು. ಈಗ ನನ್ನೊಳಗೆ ಆವರಿಸಿಕೊಂಡಿರುವ ಖಾಲಿ ಜಾಗವನ್ನು ತುಂಬುವುದು ಹೇಗೆ? ಬೇಕಾದರೆ ನಾನು 100 ಜನ್ಮಗಳವರೆಗೆ ಅವರ ಬಳಿ ಮೌನವಾಗಿ ಕುಳಿತು ಅವರ ಮಾತುಗಳನ್ನು ಕೇಳಿದರೂ ಆ ಖಾಲಿ ಜಾಗ ತುಂಬುವುದು ಸಾಧ್ಯವಾಗುವುದಿಲ್ಲ. ಈ ಅಲ್ಪಾವಧಿಯ ಅವರೊಂದಿಗಿನ ನನ್ನ ಒಡನಾಟವನ್ನು ಮರೆತು ನಿರ್ಲಿಪ್ತವಾಗುವ ಬಗೆಯೆಂತು?
ಹಲವು ರೀತಿಯ ಸಿರಿ ಸಂಪತ್ತನ್ನು ಕಳೆದುಕೊಂಡ ಸ್ಥಿತಿಗಿಂತ ನನ್ನ ಈಗಿನ ಸ್ಥಿತಿ ತುಂಬಾ ನಿಕೃಷ್ಟವಾದುದು. ಆದರೆ ಈ ಬಗೆಯ ಹೋಲಿಕೆ ನನ್ನ ದಡ್ಡತನದ್ದು. ಪೂರ್ವಾರ್ಜಿತ ಸಿರಿ ಸಂಪತ್ತು ನಷ್ಟವಾದ ಮೇಲೆ ಅದರ ಬಗೆಗೆ ಬರೆದಿಟ್ಟಿರುವ ದಾಖಲೆಗಳು ಕೇವಲ ಕಾಗದದ ಚೂರಷ್ಟೇ. ಆದರೆ ಗಿರೀಶ್ ಬಾಬು ಅವರು ನಮ್ಮ ಮನಸ್ಸೆಂಬ ಪುಟಗಳ ಮೇಲೆ ಬರೆದಿರುವ ಆಸ್ತಿ ಪಾಸ್ತಿ ಕಾಲ ಉರುಳಿದಂತೆ ಸುಗ್ಗಿಯ ಫಸಲನ್ನು ನೀಡುತ್ತಲೇ ಹೋಗುವಂತವು. ಅವರದು ಸಾರ್ಥಕ ಬದುಕು ಮತ್ತು ಸಾರ್ಥಕ ವಿಶ್ರಾಂತಿ. ಅವರು ವಿಶ್ರಾಂತಿ ಪಡೆಯುತ್ತಿರುವ ಮನೆಯ ಬಗೆಗೆ ನಮಗೇನೂ ತಿಳಿದಿಲ್ಲ. ಆದರೆ ಅವರು ಇಲ್ಲಿ ನಮ್ಮೊಡನೆ ಇದ್ದಾಗ ನಾವೆಲ್ಲ ಅವರಿಗೆ ಎಷ್ಟು ಪ್ರಿಯರಾಗಿದ್ದೆವೋ, ಈಗಲೂ ನಾವು ಅವರಿಗೆ ಅವರಿರುವಲ್ಲಿಯೂ ಅಷ್ಟೇ ಪ್ರಿಯರು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಪತ್ರದೊಂದಿಗೆ ಅವರು ನಿಮಗೆ ಬರೆಯಲು ಆರಂಭಿಸಿದ ಅಪೂರ್ಣ ಪತ್ರವನ್ನು ಇಟ್ಟಿದ್ದೇನೆ. ಈ ಪತ್ರವನ್ನು ನನಗೆ ಹೇಳಿ ಪೂರ್ಣವಾಗಿ ಬರೆಸುತ್ತಾರೆಂದು ನನಗೆ ಭರವಸೆ ಇತ್ತು. ಆದರೆ ದಿನ ಕಳೆದಂತೆ ಅವರು ತುಂಬಾ ದುರ್ಬಲರಾದರು. ಈ ಲೇಖನದಲ್ಲಿರುವ ವೈಯಕ್ತಿಕ ಸಂಗತಿಗಳು ಒಬ್ಬ ಮಹಾನ್ ಚೇತನಕ್ಕೆ ಸಲ್ಲಿಸಬಹುದಾದ ಗೌರವಪೂರ್ವಕ ಅಭಿವಂದನೆಯ ಭಾಗವಷ್ಟೇ. ನನಗೆ ಸಂಬಂಧಪಟ್ಟಂತೆ ಮಾತ್ರವೇ ನಾನು ಜಿಸಿಯವರನ್ನು ಇಲ್ಲಿ ಪ್ರಸ್ತುತಿಪಡಿಸುತ್ತಿರುವುದರಿಂದ ಅವರ ಹೆಸರನ್ನು ಪದೇ ಪದೇ ಉಲ್ಲೇಖಿಸುತ್ತಿರುವುದಕ್ಕೆ ಕ್ಷಮೆ ಇರಲಿ. ಯಾರೇ ಒಬ್ಬರು ಬಹುದೂರದ ದೇಶಗಳಿಗೆ ಪ್ರಯಾಣ ಬೆಳೆಸಿ ಬಂದವರೆಂದರೆ ಅಲ್ಲಿ ಅವರಿಗೆ ತುಂಬಾ ಮೆಚ್ಚುಗೆಯಾದುದು ಏನೆಂದು ಕೇಳುವುದು ಸಹಜ. ನನಗೆ ಭಾರತ ದೇಶದಲ್ಲಿ ಅಪಾರ ಮೆಚ್ಚುಗೆಯನ್ನುಂಟು ಮಾಡಿದ್ದೆಂದರೆ ಗಿರೀಶ್ ಚಂದ್ರ ಘೋಷ್ ಅವರು. ನಾನು ಸಂದರ್ಶಿಸಿದ ವ್ಯಕ್ತಿಗಳಲ್ಲೇ ಮಹಾನ್ ಚೇತನ. ನನಗೆ ಏನಾಗುತ್ತದೆಂಬುದು ಗೌಣ. ಆದರೆ ನಮಗೆ ಏನಾಗುತ್ತದೋ ಅದರ ಬಗೆಗೆ ನಮ್ಮ ಮನೋಧರ್ಮ ಏನು ಎಂಬುದು ಮುಖ್ಯವೆನ್ನುವ ಸತ್ಯವನ್ನು ಅರಿತುಕೊಳ್ಳಲು ಹೇಳಿಕೊಟ್ಟವರು ಅವರೇ. ಅದನ್ನು ಆಚರಣೆಗೆ ತರುವ ವಿಧಾನವನ್ನು ತಿಳಿಸಿಕೊಟ್ಟವರೂ ಸಹ ಅವರೇ. ಜೈ ಶ್ರೀರಾಮಕೃಷ್ಣ.